ಅವ್ರು ಆ ರೀತಿ ಮಾಡಬಾರ್ದು ಅಂತ ಭಾಳ ಮಾಡಿದ್ರೆ ಏನು ಬೇರೆ ಅಲ್ಲ, ಅವ್ರು ನಮ್ಮವ್ರು ತಾನೇ. ಲೆಕ್ಕ ಕೊಡೋದು ಅಲ್ಲೇ ನಾವು ಕೇಳನ್ರಿ, ಅವ್ರ ಬಿಡಿ ಕೇಳಿ ಹೋಗ್ತ ಮನೆಗೆ ರೋಡ್ ಇದ್ದು ರೋಡ್ನಿಂದ ಈ ಕಡೆ ಈಗ ಅವೆಲ್ಲ ಹೇಳಿದ್ವಿ ಅಂತ ಹೇಳ್ಬಿಟ್ಟು ಅವೆಲ್ಲ ನೀವು ಹೋಗಿಲ್ಲ. ಅಲ್ಲ ಸರ್, ಅವ್ರು ಯಾರು ಅಂತ ಇಲ್ಲ ಸರ್, ನೀವು ಅವ್ರು ಯಾರು ಅಂತ ಹೇಳಿಲ್ಲ. ಮತ್ತೆ ಅದನ್ನ ಹೇಳ್ತಾರೆ, ಮತ್ತೆ ರಿಪೀಟ್ ಏನ್ ಮಾಡಿದ್ರಲ್ಲ ಅದನ್ನೇ ಮಾಡ್ರಿ, ಆಗ್ಲೇ ಏನ್ ಮಾಡಿದ್ರಲ್ಲ ಅದನ್ನೇ ಮಾಡ್ರಿ. ಅದನ್ನ ಹಂಗ ಮಾಡಿ ಸರ್. ಈಗ ಪಾಪ ಅವರು ರಿಸ್ಕ್ ತಗೋಬೇಡ್ರಿ, ನಮ್ಮನ್ನು ಒಳಗೆ ಕಳಿಸ್ಬಿಡ್ರಿ ಅಷ್ಟೇ. ನಾಳೆ ಬಿಡ್ತಾರ ಆಗಲ್ಲ ಹೋಗಲಿಲ್ಲ ನೀನು ಗಾಡಿ ತರಿಸಪ್ಪ. ಎಲ್ಲರೂ ದಯಮಾಡಿ ಇನ್ನೊಂದ್ಸರಿ ಕೊಡ್ಲಿ. ಎರಡು ಮಾಡ್ತೀನಿ. ಅಲ್ಲ ಈಗ ಸದ್ಯ ಅಲ್ಲ ಒಳಗೆ ಬೇಕು, ನಾನು ಅವಶ್ಯಕತೆ ಅಲ್ಲ ರೀ. ನಮ್ಮ ಜನಕ್ಕೆ ಒಂಚೂರು ಏನಾರ ಆತ್ಮಪೂರ್ವಕವಾದ ವಂದನೆಗಳನ್ನು ಅರ್ಪಿಸ್ತಾ ಇದ್ದೀವಿ. ಯಾಕೆ ಅಂದರೆ ನನ್ನ ಸಮಾಜದ ಜನಕ್ಕೆ ಅನ್ಯಾಯ ಆಗಬಾರ್ದು, ನನ್ನ ಸಮಾಜದವ್ರಿಗೆ ಒಳ್ಳೆ ರೀತಿಯಲ್ಲಿ ವ್ಯವಸ್ಥೆ ಆಗಬೇಕಾಗಿದೆ ಅನ್ನೋ ವಿಚಾರವನ್ನು ನಿಮ್ಮ ಮುಂದೆ ಹೇಳಲಿಕ್ಕೆ ನೀವೆಲ್ಲ ನನಗೆ ಇಷ್ಟು ಸಪೋರ್ಟ್ ಕೊಡ್ತಾ ಇದ್ದೀರಿ. ಮೊಟ್ಟ ಮೊದಲೇ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ನಾನು ಒಬ್ಬ ಫೌಂಡರ್ ಟ್ರಸ್ಟಿ ಇದ್ದೀನಿ ಈ ಸಮಾಜದ. 2008ರಿಂದ ಇಲ್ಲಿವರೆಗೂ ಇದ್ದೀನಿ. ಈ 2008ರಿಂದ ನಾನು ಟ್ರಸ್ಟಿ ಮೀಟಿಂಗ್ನಲ್ಲಿ ಎಲ್ಲ ಹೋಗ್ತಾ ಇದ್ದೆ. ತುರ್ತು ಸಭೆ ಅಂತ ಮೀಟಿಂಗ್ನಲ್ಲಿ ನನಗೆ ಕರೆದುಬಿಟ್ಟು ನನಗೆ ನೋಟಿಸನ್ನು ಕೊಡಲಿಲ್ಲ. ನಿನ್ನೆ ಸಂಜೆ ನಾನು ಇಲ್ಲಿದ್ದೀನಿ, ಮನೆಯಲ್ಲಿ ನಮ್ಮ ಮನೆಯವರು ಇದ್ದರು. ಅವ್ರು ಇದ್ದಾಗ ಅಲ್ಲಿಗೆ ಹೋಗ್ಬಿಟ್ಟು ಏನೋ ಕೊಡ್ಲಿಕ್ಕೆ ಬಂದರು. ಅವ್ರು ತಿಳಿಸಿದ್ರಂತೆ, ಅದೇ ಸಮಾಜದ ವ್ಯಕ್ತಿಗಳು ಬಂದಿದ್ದರಂತೆ. ಅವ್ರಿಗೆ ಹೇಳಿದರು, ಇಲ್ಲಪ್ಪ ಇಲ್ಲೇ ಮಠದಾಗ ಇದ್ದಾರೆ ಅಲ್ಲಿ ಹೋಗ್ರಿ ಅಂತ. ಅವರೇನೋ ಅದನ್ನು ಚೀಟಿಯನ್ನು ನಮ್ಮ ಮನೆ ಮುಂದೆ ಗೋಡೆಗೆ ಅಂಟಿಸ್ಲಿಕ್ಕೆ ಹೋಗಿದ್ದರಂತೆ. ನಮ್ಮ ಮನೆಯವರು ವಿರೋಧ ಮಾಡಿದರು, ಅದು ಅಲ್ಲಿಗೆ ಮುಗಿದು ಹೋಯ್ತು. ಇದೇ ರೀತಿ ಒಳಗೆ ಮಠದಲ್ಲೂ ಮಾಡಿದ್ದಾರೆ. ಬೆಳಗ್ಗೆ ನಾವು ಇನ್ನು ಉಳಿದಿದ್ದ ಘಟನೆಗಳು ಏನಿದೆ ಅದು ಒಳಗಡೆ ಮಾತ್ರ ನಾನು ಈಗ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ನಾನು ಟ್ರಸ್ಟ್ ಮೀಟಿಂಗ್ನಲ್ಲಿ ಏನೇನಾಯಿತು, ನಾನು ಟ್ರಸ್ಟಿಗೆ ಹೋಗಿದ್ದೆ, ಒಳಗಡೆ ಮೀಟಿಂಗ್ನಲ್ಲಿ ಕೂತ್ಕೊಂಡಿದ್ದೆ. ಹಿಂದಿನ ನಡವಳಿಕೆಗಳನ್ನು ಅಭಿಪ್ರಾಯ ಪಟ್ಬಿಟ್ಟು ಅದನ್ನು ಓದಬೇಕು. ನೆಕ್ಸ್ಟು ಎರಡನೇ ವಿಷಯನೇ ಸ್ವಾಮಿಗಳನ್ನು ಇಲ್ಲಿಂದ ತೆಗಿಬೇಕಾಗಿದೆ. 12 ಪಾಯಿಂಟು ನಿರ್ಗಮಿಸಬೇಕು. ಅವರಿಗೆ ಇದು ಮಾಡಿಲ್ಲ ಅದು ಮಾಡಿಲ್ಲ ಏನೇನೋ ಅಪವಾದಗಳನ್ನು ಮಾಡಿದರು. ಸೊ ನಾನು ಅದಕ್ಕೆ ಈಗಾಗಲೇ ನಾನು
ಕೊಡ್ರಿ, ಇಲ್ಲಿ ಎಲ್ಲರ ಹತ್ರನೂ ಇದೆ. ಇದ್ರೊಳಗೆ ಒಂದು ಹಾಳಿ ಇದೆ, ನನ್ನ ಹತ್ರ ಇಷ್ಟೇ ಇರೋದು. ಇದನ್ನು ನಾನು ಎಲ್ಲರಿಗೂ ಕೊಟ್ಟಿದ್ದೀನಿ. ಇದೆಲ್ಲ ಪೇಪರ್ಸ್ ಇದೆ, ಎಲ್ಲರೂ ನೋಡ್ಕೊಳ್ರಿ ಇದ್ರೊಳಗೆ. ಸೊ ನಾನು ಅವರಿಗೆ ಅಪ್ಲಿಕೇಶನ್ ಕೊಟ್ಟಿದ್ದೀನಿ. ಇದರಲ್ಲಿ ಓದ್ಬಿಡಲ್ಲ ನಾನು, ಬೇಕಾದರೆ ಏನಿಲ್ಲ ಇದ್ರ ಒಳಗಡೆದು ಏನಾಯಿತು ಅಂತ ಹೇಳ್ತೀನಿ. ಅಲ್ಲಿ ಹೋದಾಗ ಅವರಿಗೆ ಕೇಳಿದರು, ನಾನು ಅವರಿಗೆ ಹೇಳಿದೆ, ಇದನ್ನು ಒಂದು ಕಾಪಿಯನ್ನು ಕೊಟ್ಬಿಟ್ಟು ಪ್ರಧಾನ ಧರ್ಮದರ್ಶಿಯವರಾದ ಉಮ್ಮಣ್ಣನವರಿಗೆ ನೀವು ತೊಗೊಂಡು ಇದಕ್ಕೊಂದು ಸೈನ್ ಮಾಡಿಕೊಡಿ ಅಂತ. ಇಲ್ಲ ಆಮೇಲೆ ಮಾಡಿಕೊಡ್ತೀನಿ ಅಂದರು. ಆ ನಂತರದಲ್ಲಿ ಎಲ್ಲರೂ ಇದ್ರದ್ದು ಅವ್ರು ಹೇಳ್ತಾ ಇದ್ದಾಗ, ಇಲ್ಲ ಇವ್ರು ತೆಗಿಬೇಕು ಸ್ವಾಮಿಗಳನ್ನು, ನಾವು ಇಲ್ಲಿಂದ ಈ ಕ್ಷಣದಿಂದನೇ ಹೊರಗಡೆ ಹಾಕ್ಬಿಡ್ತೀವಿ ಅಂತ ಹೇಳ್ತಾಯಿದ್ರು. ಇದಕ್ಕೆ ನನ್ನ ಒಪ್ಪಿಗೆ ಇಲ್ಲ ಅಂತ ನಾನು ತಿಳಿಸಿದಾಗ, ಆ ವ್ಯವಸ್ಥೆ ಒಳಗೆ ನಾವು ಈ ವ್ಯವಸ್ಥೆ ಒಳಗೆ ಮಾಡಲಿಕ್ಕೆ ಹೊರಟಾಗ ಅವರಿಗೆ ಹೇಳಿದೆ ನಾನು, ನೀವು ಇದನ್ನೆಲ್ಲ ಮಾಡ್ತಾ ಇರೋದು ಒಳ್ಳೆಯದಲ್ಲ, ನಿಮಗೆ ಇಷ್ಟುಕೊಂಡು ಇಲ್ಲ ನಾನು ಒಬ್ಬನೇ ಇರ್ತಕ್ಕಂಥವನು, ನೀವು ಇರೋದೇ ಒಬ್ಬರು, ನಿಮಗೆ ಈ ಟ್ರಸ್ಟಿಗೆ ಮೀಟಿಂಗಿಗೆ ನೀವು ಅಟೆಂಡ್ ಆಗಿಲ್ಲ. ಯಾಕೆಂದರೆ ಬುಕ್ಕಿಗೆ ಸೈನ್ ಮಾಡಿಲ್ಲ. ಬುಕ್ ಹೇಗಿತ್ತು ಅಂದರೆ ಹಿಂದ್ಗಡೆ ಪೇಜ್ನಲ್ಲಿ ಖಾಲಿ ಪೇಜ್ ಇತ್ತು, ಅದಕ್ಕೆ ಸೈನ್ ಮಾಡಲಿಲ್ಲ ನಾನು. ಸೊ ಆ ಪೇಜ್ನಲ್ಲಿ ನೀವೇನಾದರೂ ಬರ್ಕೊಂಡ್ರೆ ನಾನೇನು ಮಾಡಲಿ, ನಾನು ಬರಿತೀನಿ, ನೀವು ಬೇಕಾದ್ರೆ ಸೈನ್ ಮಾಡ್ತೀನಿ. ಇದಕ್ಕೆ ನನ್ನ ಯಾವುದೇ ಥರದ್ದು ಒಪ್ಪಿಗೆ ಇಲ್ಲ ಅಂತ ಹೇಳಿದರೆ, ಈಗ ಬರೆಯೋಕ್ಕೆ ಕೊಡೋಲ್ಲ ನಿಮಗೆ ಅಂತ ಹೇಳಿ ನನ್ನ ಇದು ಮಾಡಿದೆ. ಆ ನಂತರದಲ್ಲಿ ಎಲ್ಲರೂ ಇಲ್ಲ ಇವಾಗ ಇಲ್ಲ ಅದನ್ನು ಅವರು ಮತ್ತೆ ಪೂಜ್ಯರನ್ನು ನಾವು ಈ ಕ್ಷಣದಿಂದನೇ ಇಲ್ಲಿಂದ ನಿರ್ಗಮಿಸಲಿಕ್ಕೆ ನಾವೆಲ್ಲ ವ್ಯವಸ್ಥೆ ಮಾಡ್ತೀವಿ ಅಂತ. ಅದಕ್ಕೆ ಪೂರ್ವಭಾವಿತವಾಗಿ ಸನ್ಮಾನ್ಯ DYSP ಅವ್ರನ್ನ ಮತ್ತು ಸರ್ಕಲ್ ಇನ್ಸ್ಪೆಕ್ಟರ್ನ ಕರೆದುಬಿಟ್ಟು ಈ ಥರದ್ದು ನನಗೆ ಸಪೋರ್ಟ್ ಕೊಟ್ಟಿದ್ರು. ಭಾಳ ಯೋಗ್ಯವಾದ ಎರಡು ಮಾತುಗಳನ್ನು DYSP ಅವರು ತಿಳಿಸಿದರು. ಇಲ್ಲ ನಾವು ನಿಮಗೆ ಬಂದಿರೋದು ಮೀಟಿಂಗ್ ಮಾಡಲಿಕ್ಕಷ್ಟೇ ಪ್ರೊಟೆಕ್ಷನ್ ಕೊಡಲಿಕ್ಕೆ, ಈ ಥರದ್ದು ಯಾವುದೂ ಇಲ್ಲ, ಅದು ನೀವು ಎಲ್ಲ DC ಮೂಲಕ ಇನ್ಯಾವುದೋ ಬೇರೆ ಮೂಲಕ ಆಗಬೇಕಾಗಿದೆ. ಇದ್ರ ಮಧ್ಯದಲ್ಲಿ ನಾನು ಸಮಾಜದವರಿಗೆ, ನನ್ನ ಟ್ರಸ್ಟಿಯವರಿಗೆ ಕೇಳಿದ್ದು ಏನಪ್ಪ ಅಂದರೆ, ನಿಮಗೆ ಏನು ಹಕ್ಕಿದೆ? ಇದು 90 ಲಕ್ಷ ಜನಗಳು ನಿಮಗೆ ಟ್ರಸ್ಟಿಯಾಗಿ ಮಾಡಿದ್ದಾರೆ. ನೀವು ಕೇವಲ ನಾವೆಲ್ಲ ಇರೋದೆಲ್ಲ 15, 18, 28 ಇದ್ದೀವಿ ಅಂತ ಇಟ್ಕೊಂಡು, ನಮಗೆ ಮಾಡಿರೋರ ಹತ್ರ ಕೇಳ್ದಲೆ ನಾವು ಅಧಿಕಾರ ತೊಗೊಳ್ಲಿಕ್ಕೆ ಯಾರನ್ನಾದರೂ ಏನಾದರೂ ಅಧಿಕಾರ ನಮಗೆ ಯಾರು ಕೊಟ್ಟಿಲ್ಲ. ಸಮಾಜದವ್ರಿಗೆ ತಿಳಿಸ್ಬೇಕಾಗಿದೆ. ನಮ್ಮ ತಪ್ಪು ಒಪ್ಪುಗಳನ್ನು, ಅವರ ತಪ್ಪು ಒಪ್ಪುಗಳನ್ನು ಸಮಾಜದ ಮುಂದೆ ಇಟ್ಟಾಗ ಸಮಾಜಕ್ಕೆ ಭಾಳ ದೊಡ್ಡ ಒಂದು ಬೆಲೆ ಕೊಟ್ಟಾಗುತ್ತೆ. ಅವರ ತೀರ್ಮಾನನೇ ನಮ್ಮೆಲ್ಲರ ತೀರ್ಮಾನ. ಹೌದು, ವಿರುದ್ಧ ಇದೆ. ಟ್ರಸ್ಟಿಗಳಿದ್ರು ಒಳಗಡೆ ಎಷ್ಟು ಜನ ಸದಸ್ಯರಿದ್ದಾರೆ? 12 ಜನ. ಕೋರಂ ಬರ್ತಿಗಿತ್ತ 12ರಲ್ಲಿ ನಂದು ಒಬ್ಬ ವಿರುದ್ಧ ಇದೆ, ಇನ್ನುಳಿದವರೆಲ್ಲ ಇದ್ದರು. ಟೋಟಲ್ ಅಂದರೆ ಟ್ರಸ್ಟಿಗಳು ಇರೋದು ಎಷ್ಟು? ಟೋಟಲಿ 15 ಜನ. 15ರಲ್ಲಿ 12 ಜನ ಇದ್ದಾರೆ. 12 ಜನ. ಅದರಲ್ಲಿ ಇಬ್ಬರು ತೆಗೆದಿದ್ದಾರಂತಲ್ಲ ಸರ್? ಇಲ್ಲ, ತೆಗಿಲಿಲ್ಲ. ತೆಗ್ದಿದ್ದವ್ರು ಬಿಟ್ಟು 15 ಜನ. ಈಗ 12 ಕಾರಣ ಏನು ಕೊಟ್ರಿ ಸರ್ ಅವರು? ಶ್ರೀಗಳನ್ನು ತೆಗೆದಾಕಕ್ಕೆ 12 ಕಾರಣ ಕೊಟ್ಟರು ಅಂತಂದ್ರೆ ಅದು 12 ಕಾರಣ. ಸ್ವಾಮಿಗಳು ಇಲ್ಲಿಂದ ಪೂಜ್ಯರು ಬಂದಾಗ, ಜನಗಳು ಬಂದಾಗ ಅವ್ರಿಗೆ ಇದನ್ನು ಮಾಡಲ್ಲ. ಆಮೇಲೆ ಸಮಾಜದ ಜೊತೆಯಲ್ಲಿ ಬೆರೀತಾ ಇಲ್ಲ. ಉಚ್ಚಾಟನೆ ಮಾಡಿದ್ದಕ್ಕೆ ನಿಮ್ಮ ವಿರೋಧ ಇದೆ? ನಮ್ಮದು ಸಂಪೂರ್ಣವಾದ ವಿರೋಧ ಇದೆ. ನಮ್ಮದು ಯಾವ ಥರದ್ದು ಸಹಮತ ಇಲ್ಲ. ಇವಾಗ ಟ್ರಸ್ಟ್ನಲ್ಲಿ ಮೀಟಿಂಗ್ನಲ್ಲಿ ಕೂತ್ಕೊಂಡಿದ್ದಾಗ ಪ್ರತಿ ಕ್ಷಣನೂ ನಾನು ಇದನ್ನೇ ಮಾತಾಡಿರೋದು ಅವ್ರ ಜೊತೆಯಲ್ಲಿ. ವೀರಶೈವಲಿಂಗಾಯತ ಪಂಚಮಸಾಲಿ ಜಗದ್ಗುರು ಪೀಠ ಹರಿಹರ ಇವತ್ತು 13 ಏಪ್ರಿಲು ಬೆಳಗ್ಗೆ 11:30 ಗಂಟೆಗೆ ಶ್ರೀಪೀಠದಲ್ಲಿ ನಾವು ಟ್ರಸ್ಟ್ ಮತ್ತು ರಾಜ್ಯ ಸಮಿತಿಯ ಆಹ್ವಾನಿತ ಸದಸ್ಯರು ಹಾಗೂ ಆಹ್ವಾನಿತ ಸದಸ್ಯರು ಜೊತೆಗೆ ಇವತ್ತು ಸುದೀರ್ಘವಾಗಿ ಚರ್ಚೆ ಮಾಡಿಬಿಟ್ಟು ನಿರ್ಣಯ ಕೈಗೊಂಡಿದ್ದೇವೆ. ಬಹುಮತದ ನಿರ್ಣಯ. 15 ಜನ ಟ್ರಸ್ಟಿಗಳು, ಇದರಲ್ಲಿ 13 ಜನ ಉಪಸ್ಥಿತರಿದ್ದರು. ಎಲ್ಲರೂ ಸರ್ವಾನುಮತದಿಂದ ತೀರ್ಮಾನ ಕೈಗೊಂಡಿದ್ದೇವೆ. ಆಹ್ವಾನಿತ ಸದಸ್ಯರು ಎಲ್ಲರೂ ಸೇರಿಬಿಟ್ಟು ಒಂದು ತೀರ್ಮಾನ ಏನಂತಂದರೆ, ಕರ್ನಾಟಕ ರಾಜ್ಯದಲ್ಲಿ ನಾವು ವೀರಶೈವಲಿಂಗಾಯತ ಪಂಚಮಸಾಲಿ ಪೀಠವನ್ನು ಸ್ಥಾಪನೆ ಮಾಡಿದ ನಂತರ ದಿನಾಂಕ 20/4/2018 ಶ್ರೀ 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 ವಚನಾಥ ಸ್ವಾಮಿಗಳನ್ನ ಈ ಪೀಠಕ್ಕೆ ಜಗದ್ಗುರುಗಳಾಗಿ ಆಯ್ಕೆ ಮಾಡಿದ್ವಿ. ಇವತ್ತು ಸರ್ವಾನುಮತದಿಂದ ತೀರ್ಮಾನ ಮಾಡಿದ್ದು ಏನಂತಂದರೆ, ಹಲವಾರು ಬಾರಿ ಅವರಿಗೆ ಆಯ್ಕೆಯನ್ನು ಮಾಡಿಕೊಳ್ಳಿಕ್ಕೆ ಕೇಳಿದ್ವಿ. ಏನು ಅಂತ ಹೇಳಿದ್ರೆ, ಪೀಠಕ್ಕೆ ಬರಬೇಕಾದ್ರೆ ಸ್ವಾಷ್ಟ ಪೀಠ ಬೇಕೋ ಅಥವಾ ಪಂಚಮಸಾಲಿ ಪೀಠ ಬೇಕೋ ಅಂತ ಕೇಳಿದಾಗ
ಪಂಚಮ ಸಾರಿ ಪೀಠ ಆಯ್ಕೆ ಮಾಡಿಕೊಂಡು ಹಲವಾರು ಬಾರಿ ವಿನಂತಿ ಮಾಡಿಕೊಂಡ್ವಿ, ಮತ್ತು ಮುಂದೆ ಹಾಕ್ಕೊತ ಬಂದ್ವಿ. ಆದ ಕಾರಣ ಸಮಾಜದ ಗೌರವ, ಘನತೆ, ಧಾರ್ಮಿಕ ಪರಂಪರೆ ಇವುಗಳೆಲ್ಲವನ್ನು ಅವರು ಪಾಲಿಸಿ ಇರೋದ್ರಿಂದ ಇವತ್ತಿನ ಸಭೆಯಲ್ಲಿ ಸರ್ವಾನುಮತದಿಂದಾಗಿ ಅವರನ್ನು ಪದಚ್ಯುತಗೊಳಿಸಲಾಗಿದೆ. ದುರದೃಷ್ಟಕರ ಸಂಗತಿ ಆದರೂ ಕೂಡ ಸಮಾಜದ ಹಿತದೃಷ್ಟಿಯಿಂದ ನಾವು ಈ ತೀರ್ಮಾನವನ್ನು ತೆಗೆದುಕೊಂಡಿದ್ದೇವೆ. ಕಾರಣ ಏನು ಸರ್, ಯಾಕೆ? ಪಂಚಮಸಾಲಿ ಸಮಾಜ ಧಾರ್ಮಿಕ ಹಿನ್ನೆಲೆ ಮಾಡಬೇಕಂತ ತಿಳ್ಕೊಂಡು 2008ರಲ್ಲಿ ಈ ಪೀಠ ಸ್ಥಾಪನೆ ಆಯಿತು. ಸ್ವಾಭಿಮಾನ, ಸ್ವಾವಲಂಬನೆ, ಸಹಕಾರ, ಸಂಘಟನೆ, ಸಹಬಾಳ್ವೆ ತತ್ವದ ಮುಖಾಂತರ ನಾವು ಇದನ್ನು ಆಯ್ಕೆ ಮಾಡಿಕೊಂಡಿದ್ವಿ. ಅದಕ್ಕೆ ತದ್ವಿರುದ್ಧವಾಗಿ ಸಮಾಜದ ಜನರ ಆಶೋತ್ತರಗಳಿಗೆ ಸ್ಪಂದಿಸದೇ ಇರುವುದರಿಂದ ಅನಿವಾರ್ಯವಾಗಿ ಹಲವಾರು ಬಾರಿ ವಿನಂತಿ ಮಾಡಿಕೊಂಡು ಕಿತ್ತುಕೊಳ್ಳೋಕ್ಕೆ ನಾವು ವಿನಂತಿ ಮಾಡಿಕೊಂಡ್ವಿ. ಆದಾಗ್ಯೂ ಸಾಧ್ಯ ಆಗಲಿಲ್ಲ. ಭಾರವಾದ ಮನಸ್ಸಿಂದ ಈ ತೀರ್ಮಾನವನ್ನು ತೆಗೆದುಕೊಂಡಿದ್ದೇವೆ. ಈ ಸಭೆ ನಂತರ ಶ್ರೀಗಳೇನಾದ್ರು ಭೇಟಿ ಮಾಡಿದ್ರ? ನಾವು ಸಭೆ ಕರೆದಾಗ ಅವರಿಗೆ ಬರಲಿಕ್ಕೆ ವಿನಂತಿ ಮಾಡಿಕೊಂಡ್ವಿ. ಬಹುಶಃ ಒಳಗಿರ್ಬೇಕು ಅವರು. ಇವತ್ತಿನ ಸಭೆಗೆ ಅವರು ಆಗಬೇಕಾಗಿತ್ತು, ಆಗಲಿಲ್ಲ. ಅದಕ್ಕೂ ನಮಗೂ ವಿಷಾದ ಇದೆ. ಟೋಟಲ್ ಎಷ್ಟು ಸದಸ್ಯರು ಸರ್ ಇವತ್ತು ಹಾಜರಿದ್ದ ಸದಸ್ಯರು ಎಷ್ಟು? ಒಟ್ಟು 15 ಟ್ರಸ್ಟ್ ಸದಸ್ಯರ ಪೈಕಿ 13 ಜನ ಸದಸ್ಯರು ಭಾಗವಹಿಸಿದ್ವಿ. ಹಾಂ, ಅದರಲ್ಲಿ ಇಬ್ಬರು ಏನೋ ವಿರೋಧ ಮಾಡಿದರು ಅಂತ. ವಿರೋಧ ಮಾಡಿಲ್ಲ, ಸಭೆಗೆ ಬಂದಿಲ್ಲ ಅವರು. ಸಭೆಗೆ ಬಂದಿಲ್ಲ. ಬಾಬಣ್ಣವರು ವಿರೋಧ ಮಾಡಿದ್ರು ಅಂತ ಹೇಳ್ತಿದ್ದಾರೆ. ಅವರು ಸಭೆಗೆ ಹಾಜರಾಗಿಲ್ಲ. ಸಭೆಗೆ ಬಂದಿದ್ದು ಖಾಲಿ ಇತ್ತು ಪೇಪರು, ಹಂಗಾಗಿ ಸೈನ್ ಮಾಡುವಂತ ಅಂದ್ರು. ಸೈನ್ ಮಾಡೋ ಅಂದ್ರೆ ಬರೀ ಅದ್ರ ಮೇಲೆ ನಾನು ಸೈನ್ ಮಾಡ್ತೀನಿ ಅಂದ್ರು. ನೀವು ಬರ್ದಿಲ್ಲಂತೆ, ಹಂಗಾಗಿ ಸೈನ್ ಮಾಡಿ. ಯಾವಾಗಲೂ ಸಭೆ ಏನಂತಂದರೆ ಯಾರು ಸದಸ್ಯರು ಬರ್ತಾರೆ ಅವರು ಟ್ರಸ್ಟ್ ಪುಸ್ತಕಕ್ಕೆ ಸಹಿ ಮಾಡಬೇಕು. ಮಾಡಿದಾಗ ಮಾತ್ರ ಕೋರಮ್ ಎಸ್ಟಾಬ್ಲಿಷ್ ಆಗುತ್ತೆ. ಆದ್ದರಿಂದ ಅದು ನಗಣ್ಯ. ಈ ಕೋರಮ್ ಪೂರ್ತಿ ಇದೆ? ಹೌದು, ಸರ್ವಾನುಮತ. ಹಲೋ, ಇಲ್ಲ, ಯಾರೂ ಇಲ್ಲ. ಸರ್ವಾನುಮತ ತೀರ್ಮಾನ. ಲೆಕ್ಕ ಕೊಡಲಿಕ್ಕೆ ಭಾಳ ನಾವು ಆತುರಾಗಿದ್ದೇವೆ. ವೆಬ್ಸೈಟ್ ಹಾಕ್ತೇವೆ, ಪ್ರತಿಯೊಂದು ಪೈಸೆಗೆ ಲೆಕ್ಕ ಇದೆ. ಬೇಕಾದ ಬಂದು ಕೇಳ್ಬೋದು. ಸರ, ಈಗ ಸ್ವಾಮಿಗಳ ಪದಚ್ಯುತಿ ಮಾಡಿದ್ರಲ್ಲ, ಅದಕ್ಕೆ ಸಮಾಜದ ಒಪ್ಪಿಗೆ ಇದೆಯಾ? ಸಮಾಜ, ಟ್ರಸ್ಟು, ರಾಜ್ಯ ಸಂಘ ಎಲ್ಲ ಕೂಡಿಕೊಂಡು ಮಾಡಿರ್ತಾವಲ್ಲ, ನಾವು ಆಯ್ಕೆ ಮಾಡಬೇಕಾದ್ರೆ ನಾವು ಏನು ತೀರ್ಮಾನ ತೊಗೊಂಡಿದ್ದೀವಿ ಅದು ಜಾರಿ ಮಾಡಬೇಕಾಗುತ್ತೆ. ಇದ್ರ ಬಗ್ಗೆ ನಮ್ಮ ಸಂಸ್ಥಾಪಕ ಟ್ರಸ್ಟಿ ಈ ಟ್ರಸ್ಟನ್ನು ಹುಟ್ಟು ಹಾಕಿದಂಥ ಸನ್ಮಾನ್ಯ ಬಾಬು ಬೆಟ್ಟಪ್ಪವರು 80 ವಯಸ್ಸು ಅವರಿಗೆ, ಅವ್ರು ಮಾತಾಡ್ತಾರೆ. ನಮ್ಮ ಟ್ರಸ್ಟಿನ ಸಭೆಯನ್ನು ಕರೆದಿದ್ದೀವಿ. ಅದಕ್ಕೆ ಎಲ್ಲರಿಗೂ ಕೂಡ ಇನ್ ಟೈಮ್ ಬರಲಿಕ್ಕೆ ನೋಟಿಸನ್ನು ಜಾರಿ ಮಾಡಿದ್ವಿ. ಆದರೂ ಕೂಡ 3 ಜನ ಆ ಟ್ರಸ್ಟಿನ ಸಭೆಗೆ ಬಂದಿಲ್ಲ. ಅದರಲ್ಲಿ ನಮ್ಮ ಶ್ರೀಗಳೊಬ್ಬರು, ಬಾಬಣ್ಣ ಅಂತೇಳಿ ಇನ್ನೊಬ್ಬರು, ನಾಗನಗೌಡ್ರು ಅಂತೇಳಿ ಅವ್ರಿಗೆ ಆರಾಮಿಲ್ಲ, ಅವ್ರು ಬಂದಿಲ್ಲ. ಆದರೆ ನೀವು ತೆರಳತಕ್ಕಂಥ ತೀರ್ಮಾನಕ್ಕೆ ನಮ್ಮ ಒಪ್ಪಿಗೆ ಇದೆ ಅಂತೇಳಿ ನಮಗೆ ಫೋನ್ನಲ್ಲಿ ಮೆಸೇಜ್ ಕಳಿಸಿದ್ದಾರೆ. ಜೊತೆಗೆ ನಿನ್ನೆ ನನ್ನ ಜೊತೆಗಿದ್ದಾಗ ಅದನ್ನ ಹೇಳಿದರು ಕೂಡ. ಹಾಗಾಗಿ ಇವತ್ತಿನ ಸಭೆ 12 ಜನ ಟ್ರಸ್ಟಿಗಳು ಜೊತೆಗೆ 5 ಜನ ರಾಜ್ಯ ಸಮಿತಿಯ ಪದನಿಮಿತ್ತ ಪದಾಧಿಕಾರಿಗಳು ಜೊತೆಗೆ ಗೌರವಾನ್ವಿತ ಸ್ಪೆಷಲ್ ಇನ್ವೈಟೀಸ್ ಅಂತೇಳಿ ನಾವು ಕರಿತೀವಿ, ಅವರು ಕೂಡ ಆ ಸಭೆಯಲ್ಲಿ ಹಾಜರಿದ್ದರು. ಆದರೆ ತೀರ್ಮಾನ 12 ಜನ ತಗೊಂಡು ಸರ್ವಾನುಮತದಿಂದ ಸ್ವಾಮಿಗಳ ಉಚ್ಚಾಟನೆಗೆ ಇವತ್ತು ತೀರ್ಮಾನ ಮಾಡಿದ್ದೀವಿ. ಅದು ಯಾಕೆ ಅಂತ ಹೇಳಿದರೆ, ನಾನು ಮಾರ್ಚ್ 10ರಲ್ಲಿ ನಡೆದಂಥ ನಮ್ಮ ಟ್ರಸ್ಟಿನ ಸಭೆಯಲ್ಲಿ ಸುದೀರ್ಘವಾಗಿ ಎಲ್ಲವನ್ನ ಮಾತನಾಡಿದ್ದೇನೆ. ಅದನ್ನು ನೀವೆಲ್ಲರೂ ಗಮನಿಸಿರಿ ಅಂತೇಳಿ ನಾನು ಭಾವಿಸ್ತೇನೆ. ಅವತ್ತಿನ ಸಭೆಯಲ್ಲಿ ನಾನು 10ನೇ ತಾರೀಕು ಮಾತನಾಡುವಾಗ 1 ವಾರ ಅನ್ನುವಂಥ ಗಡುವನ್ನು ಕೊಟ್ಟೆ. ಆವಾಗ ಅವರೇ ಶ್ರೀಗಳೇ ಕೂಡ ಇದ್ಕೊಂಡು, ಇಲ್ಲ ಮುಂದೆ ಹಬ್ಬ ಬರ್ತದೆ, ಅದಕ್ಕೆ ಟೈಮ್ ಬದಲಿ ಮಾಡಿರಿ ಅಂತೇಳಿ ನೀವು ಮಾಡಿರಿ ಅದಕ್ಕೆ ಅವರೇ ಕ್ಯಾಲೆಂಡರ್ ಹುಡುಕಿ ನಮ್ಮವ್ರು 25 ಅಂತ ಹೇಳಿದರು. ಇಲ್ಲ, ನಮಗೆ 25 ಎಲ್ಲೇ ಹೋಗಬೇಕು, ಅವ್ರು 24 ಮಾಡಿರಿ ಅಂತ ಹೇಳಿದರು ಅವರೇ. ಅವತ್ತಿನ ಸಭೆಯಲ್ಲಿ ಏನು ಕೊನೆಯದಾಗಿ ನಾನು ತೀರ್ಮಾನ ಮಾಡಿದ್ವಿ ಅಂತ ಹೇಳಿದರೆ, ನೀವು 24ನೇ ತಾರೀಕು ಇಲ್ಲ ಹರಿಹರ ಪೀಠ ಆರಿಸಬೇಕು,
ಇಲ್ಲ ಶ್ವಾಸಪೀಠಕ್ಕೆ ಹೋಗಬೇಕು ಅನ್ನುವಂಥ ತೀರ್ಮಾನ ಮಾಡಿದ್ವಿ. ಆದರೆ 24ನೇ ಸಭೆಯನ್ನು ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಪೊಲೀಸ್ ಇಲಾಖೆಯವರು ನಮಗೆ ಅಲ್ಲಿ ಚುನಾವಣೆ ಇದೆ, ಹಾಗಾಗಿ ಅಲ್ಲಿ ಎಲ್ಲ ನಮ್ಮ ಸಿಬ್ಬಂದಿ ಅಲ್ಲಿ ನಿಯೋಜನೆ ಆಗಿದೆ. ಇಲ್ಲಿ ನಿಮಗೆ ಸಭೆ ಮಾಡಿದರೆ ಜನ ಬಹಳ ಸೇರ್ಬೋದು, ಹಾಗಾಗಿ ನಿಮ್ಮ ಸಭೆಯನ್ನು ಮುಂದಕ್ಕೆ ಹಾಕ್ರಿ ಅಂತೇಳಿ ಹೇಳಿದ ಮೇಲೆ ನಮಗೆ ಬರವಣಿಗೆ ಕೊಟ್ಟಿದ್ದಾರೆ. ಆ ಬರವಣಿಗೆ ಬಂದ ಮೇಲೆ ನಾವು ನಮ್ಮ 24ರ ಸಭೆಯನ್ನು ಮುಂದೂಡಿದ್ವಿ. ಇವತ್ತು ಆ ಮುಂದೂಡಿದ ಸಭೆಯನ್ನು ಇವತ್ತು ಮಾಡಿ ಈ ಒಂದು ಸರ್ವಾನುಮತದಿಂದ ತೀರ್ಮಾನ ತೆಗೆದುಕೊಂಡು ಅದನ್ನು ತಮ್ಮಗಳಿಗೆ ಕೊಟ್ಟಿದ್ದೀವಿ. ಜೊತೆಗೆ ನಾವು ಇನ್ನೊಂದು ವಿನಂತಿಯನ್ನು ಮಾಡ್ತೀವಿ. ಈಗಲೂ ಕೂಡ ಸ್ವಾಮಿಗಳು ಭಾಳ ಗೌರವಯುತವಾಗಿ ತಮ್ಮ ಆ ನಿವಾಸವನ್ನು ಖಾಲಿ ಮಾಡಬೇಕು. ಅದಕ್ಕೆ ಪೊಲೀಸ್ನವರ ಸಹಕಾರವನ್ನು ಕೂಡ ನಾವು ಮುಂದಿನ ದಿನಗಳಲ್ಲಿ ಕೇಳ್ತೀವಿ ಅನ್ನುವಂಥ ಮಾತನ್ನು ತಮಗೆ ಹೇಳಕ್ಕೆ ಬಯಸ್ತೇನೆ. ಒಬ್ಬರು ಮಾತಾಡ್ರಿ. ಇವತ್ತು ಯಾಕೆ ಗಡುವು ಕೊಡ್ತೀವಿ? ಇವತ್ತು ಗಡುವು ಕೊಡೋದಲ್ಲ, ತೀರ್ಮಾನ ಆಗೋಗುತ್ತೆ. ಅವತ್ತು ಮಾರ್ಚ್ 10ನೇ ತಾರೀಕು ಗಡುವು ಕೊಟ್ಟಿದ್ವಿ 24ಕ್ಕೆ ಅಂತೇಳಿ. 24ಕ್ಕೆ ಸಭೆ ಮಾಡೋಕ್ಕಾಗಲಿಲ್ಲ. ಅಲ್ಲಿವರೆಗೆ ಏನಾದರೂ ಅವ್ರು ತೀರ್ಮಾನ ಹೇಳ್ತಾರೇನೋ ಅಂತೇಳಿ ನಾವು ಅವ್ರನ್ನ ಕಾದ್ವಿ. ಆದರೆ ಅವರಿಂದ ಯಾವ ಉತ್ತರ ಬರಲಿಕ್ಕಾಗಿ ಇವತ್ತು ಈ ತೀರ್ಮಾನ ತಗೊಂಡಿದ್ದೀವಿ. ಟ್ರಸ್ಟ್ ಸುಪ್ರೀಮಾ ಅಥವಾ ಭಕ್ತ ಸುಪ್ರೀಮಾ? ಮಠಕ್ಕೆ ಭಕ್ತರು ಸುಪ್ರೀಮಾ? ಭಕ್ತರು ಎಲ್ಲರೂ ಸೇರಿ ಆ ಟ್ರಸ್ಟ್ಗಳನ್ನು ನೇಮಕ ಮಾಡಿರ್ತಾರೆ. ಹಾಗಾಗಿ ತೀರ್ಮಾನವನ್ನು ಟ್ರಸ್ಟ್ಗಳು ತಗೊಂಡ್ರೆ ಅದು ಇಡೀ ಸಮಾಜ ತೀರ್ಮಾನ ಅನ್ನುವಂಥದ್ದು ಅದು ಅಂಡರ್ಸ್ಟುಡ್ಡು. ಅದನ್ನು ಪ್ರತ್ಯೇಕವಾಗಿ ಸಮಾಜ ಅಥವಾ ಟ್ರಸ್ಟ್ ಅಂತೇಳಿ ಬೇರೆ ಹೇಳುವಂಥ ಅವಶ್ಯಕತೆ ಇಲ್ಲ. ಟ್ರಸ್ಟಿಂದ ನೋಟಿಸ್ ಏನಾದರೂ ಕೊಡ್ತೀರಾ ಸರ್? ನೋಟಿಸ್ ಕೊಟ್ಟು ಸ್ಪಷ್ಟನೆ ಕೇಳಿ ಯಾಕೆ ಈ ಥರ ಮಾಡ್ತಾ ಇದ್ರಿ ಅಂತ ಏನಾದ್ರು ನೋಟಿಸ್ ಕೊಟ್ಟಿದ್ರ ಸ್ವಾಮೀಜಿಗಳಿಗೆ? ಹಲವಾರು ಬಾರಿ ಕೊಟ್ಟಿದ್ವಿ. ಈಗ ನಮ್ಮ ಸಮಾಜದ ಇನ್ನೊಬ್ಬ ಹಿರಿಯ ಟ್ರಸ್ಟ್ಗಳು ನಿಮಗೆ ಒಂದು ಕ್ವಶನ್ ಸರ್, ಲಾಸ್ಟ್ ಕ್ವಶನ್. ಈಗ ಅವ್ರಿಗೆ ಮಠ ತ್ಯಜಿಸುವಂತೆ ನೋಟಿಸ್ ಏನಾದರೂ ಕೊಡ್ತೀರಾ ಹೇಗೆ ಅಂತ? ಕೊಟ್ಟಿದ್ದೀವಿ, ಕೊಡೋ ಅವಶ್ಯಕತೆ ಇಲ್ಲ ಅಂತ ಭಾವಿಸ್ತೇವೆ. ತಗೊಂಡು ಆಮೇಲೆ ಪದಚ್ಯುತಿ ಮಾಡಬೇಕಾಗಿತ್ತು. ಏನಂತ ಸ್ಪಷ್ಟನೆ ತಗೊಂಡು ಮಠಾಧೀಶರಿಗೆ ಏನು ಕಾರಣ ಏನಿಲ್ಲ. ಅಲ್ಲ, ಅವರು ಇವತ್ತಿನ ಸಭೆ ಬರ್ಬೇಕಾಯ್ತು. ಅವರು ಸಮಾಜ ಮ್ಯಾಗ ಕಳಕಳಿ ಇದ್ದಾರೆ ಅಥವಾ ಇಡೀ ಸಮಾಜವನ್ನು ನಾನು ಬೆಳೆಸ್ಬೇಕು ಅನ್ನುವಂಥ ಕಳಕಳಿ ಇದ್ದರೆ ಇವತ್ತಿನ ಸಭೆಗೆ ಬರಬೇಕಾಗಿತ್ತು. ಅದು ಅಲ್ಲಿ ಮಠದಲ್ಲೇ ಒಳಗೆ ಇದ್ಕೊಂಡು ಓಟು ಜಿ ಪಿ ಪಾಟೀಲ್ ಮಾಜಿ ಮಾತಾಡಿ. ಶಾಂತಿ ಕಾಪಾಡ. ಈಗ ನಾವು ಏನಾದರೂ ನಿರ್ಣಯ ತಗೊಂಡಿದ್ರೆ ಸಮಾಜದ ಎಲ್ಲ ಮೂಲೆಗಳಿಂದ ಬಂದಂಥ ಅಭಿಪ್ರಾಯಗಳನ್ನು ಕ್ರೋಢೀಕರಿಸಿ ನಿರ್ಣಯ ತಗೊಂಡಿಲ್ಲ ಹೊರತಾಗಿ ಇದು ಟ್ರಸ್ಟಿನ ವೈಯಕ್ತಿಕ ನಿರ್ಣಯ ಅಲ್ಲ, ಸಮಾಜದ ನಿರ್ಣಯ ಅಂತ ಮಾಡ್ಕೊಂಡಿವಿ. ಆಮೇಲೆ ಯಾವುದೇ ಸಮಾಜದಾಗ ಆದರೂ ಸಹಿತ ಪ್ರೋ ಆ್ಯಂಡ್ ಕಾನ್ಸ್ ಇದ್ದೇ ಇರ್ತೈತಿ. ಸ್ವಲ್ಪ ಕೆಲವೊಂದು ಮಂದಿ ಅದಕ್ಕಿದ್ದೇ ಇರ್ತಾರೆ, ಅದನ್ನ ಏನು ಮಾಡೋಕ್ಕಾಗೋದಿಲ್ಲ. ಏನೋ ಮಾಡ್ತೀವಿ, ಅದನ್ನ ಈಗ ಹೆಂಗೆ ಹೇಳೋಕ್ಕಾಗತ್ತೆ? ಪ್ರಸಂಗ ಹೆಂಗೆ ಬರ್ತ ಹಂಗೆ ಹೊಂದ್ಕೊಂತೀವಿ. ಹೊಸ ಪೀಠಾಧಿಪತಿಗೆ ಏನಾದ್ರು ಈಗ ಸದ್ಯಕ್ಕೆ ಯಾವುದೂ ಇಲ್ಲ ಸರ್. ಶ್ರೀಗಳನ್ನು ಕರೆತರುವಾಗ ವೆಲ್ಕಮ್ ಮಾಡಿ ಕಾರ್ಯಕ್ರಮ ಮಾಡಿ ಕರೆತಂದ್ರಿ. ಈ ಬೀಳ್ಕೊಡುವಾಗ ಏನಾದ್ರು ಸಣ್ಣ ಕಾರ್ಯಕ್ರಮ ಮಾಡ್ತೀರಾ? ಏನು ಅವರು ಬಂದಿದ್ದಂದ್ರೆ ನಮ್ಮ ಕೂಡ ಮಾತಾಡಿದ್ದಂದ್ರೆ ಅವರ ನಮಗೆ ಏನಾರು ಆಗಿತ್ತು, ಇವತ್ತು ಏನು ಹಾಕಿತ್ತು ಅಕ್ಕಿತ್ತು. ಯಾವಾಗ ಅವ್ರು ನಮಗೆ ಒಳಗೆ ಕರೆಕ್ಟ್ ತಯಾರಿಲ್ಲದ ಮೇಲೆ ಸಂಬಂಧಗಳು ಎಲ್ಲಿಗೆ ಹೋದವು ಅನ್ನೋದನ್ನ ನೀವೇ ತಿಳ್ಕೊಬೇಕು. ಅಲ್ಲ, ಬೇರೆ ಬೇರೆ ಪಂಚಮಸಾಲಿ ಪೀಠ ಏನಂತೀರಿ? ಪದೇ ಪದೇ ಈ ತರ ಪೀಠಾಧಿಪತಿಗಳನ್ನು ಉಚ್ಚಾಟನೆ ಮಾಡಿದ್ರೆ ಸಮಾಜಕ್ಕೆ ಏನು ಸಂದೇಶ? ನೋಡ್ರಿ, ಅಮೃತ ಬರ್ಬೇಕಾದ್ರೆ ಸಮುದ್ರ ಮತ್ತು ಆತು ಭಾಳ ಕಡಿಕೆ ಏನೇನು ಬಂದು ಹಿಂದಡಿಗೆ ಅಮೃತ ಬಂತು. ಈಗ ಒಂದು ನಾವು ಎಲ್ಲರೂ ಈಗ ಮೊದಲೇ ಹೆಜ್ಜೆ ಇಡ್ತಾ ಇದ್ದೀವಿ. ಇದನ್ನೆಲ್ಲ ಮಾಡ್ಕೊಂಡು ಏನೋ ಒಂದು ಹಂತಕ್ಕೆ ಬಂದ ಹೊತ್ತಾಗ ಒಳ್ಳೇದಾಕತಿ. ಎಲ್ಲಿ ಎರಡು ಪೀಠಗಳು ಇದೆ ಹಣೆ ಬರೋದ್ರೆ ಭಕ್ತರಲ್ಲಿ ಏನು ಸಂದೇಶ ಕೊಡ್ತೀವಿ? ಈಗ ಏನು ಅದೊಂದು ಮುಂದೆ ಏನಾಗುತ್ತೋ ಕಾಲಾಯತ ಸಮಯ ನಮಃ. ಈ ಮುಂದಿನ ಭವಿಷ್ಯ ನಾವು ಈಗ ಹಿಂಗೆ ಹೇಳೋಕ್ಕಾಗುತ್ತೆ. ಇವ್ರು ಭಾಳ ಚಲೋ ಅದ್ರಂತ ಕರ್ಕೊಂಬಂದ್ವಿ. ಮತ್ತು ಹಾಗೆಲ್ಲ ಏನು ಅವರು ಭಾಳ ಚಲೋ ಅದ್ರ, ಅವರು ಭಾಳ ಕೆಲಸ ಮಾಡ್ತಾರಂತ ಅಲ್ಲಿ ವರ್ಕ್ ಆಯ್ತು. ಈಗ ಒಮ್ಮೆ ಮ್ಯಾಕಾವು ಡ್ರಾಬ್ಯಾಕ್. ಎವ್ರಿ ಮ್ಯಾನ್ ಈಸ್ ಈಸ್ ಓನ್ ಡ್ರಾಬ್ಯಾಕ್ಸ್. ಆದರೆ ಆ ಡ್ರಾಬ್ಯಾಕ್ಸು ವೈಯಕ್ತಿಕ ಇರೋದಕ್ಕಿಂತ ಸಮಾಜಕ್ಕೆ ಡ್ರಾಬ್ಯಾಕ್ ಆಗಬಾರ್ದು. ಸರಿ, ಯೋಗ ಪೀಠ ಬಿಡದೇ ಇರೋದು ಒಂದೇ ಕಾರಣ ಈಗ ಸ್ವಾಮೀಜಿನ ತೆಗೆದಾಕಕ್ಕೆ? ಇಟ್ಸ್ ಮೇನ್. ಮತ್ತೊಂದಿಷ್ಟು ಕಾರಣ ಅದ. ಏನು ಸರ್ ಕಾರಣ? ಅವನ್ನೆಲ್ಲ ಈಗ ಹೇಳಿ ಇದನ್ನ ಮಾಡಿ ಕಾಪಿ ಕೊಡ್ತೀನಿ ನಿಮಗೆ, ಟರಾ ಕಾಪಿ, ಅದನ್ನ ನೋಡ್ಕೊಂಬಿಡ್ರಿ.
ನೀವು ದುಡ್ಡು ಹಾಕ್ತಿದ್ದು ಹೋದ್ರಿ ಕಳ್ಳ ಸಾಲದಿಂದ ಬಂದು ಬಸ್ಸಿನಲ್ಲಿ ಬಂದಿರಲ್ಲೋ ಬಸ್ಸಿನಲ್ಲಿ ಯಾಕೆ ಯಾವತ್ತು ಪ್ರತಿದಿನ ಹೆಂಗ್ ಕೊಡ್ತಿದ್ರಿ ಆ ಥರ ಲೆಕ್ಕ ಕೊಡಿ ನಮ್ಮ ಸಾಯಬ ನಮ್ಮ ನಾಯಕನ ನೀವು ಇವತ್ತು ಆಯ್ಕೆಸಿರಲ್ಲ ನಿಮಗೆ ನಿಮ್ಮ ಮನೆಗೆ ಬರ್ತವೆ ನಿಮ್ಮ ಮನೆ ಮಕ್ಕಳಿಗೆ ಬರ್ತವೆ ಲೆಕ್ಕ ಕೆಳಗೆ ನಿಮ್ಮ ಮನೆ ಮಕ್ಕಳಿಗೆ ಎತ್ತ ಲೆಕ್ಕ ಕೊಡು ನಿಮ್ಮ ಮನೆ ಲೆಕ್ಕ ಕೇಳಲ್ಲ ನಿಮ್ಮ ಮನೆ ಲೆಕ್ಕ ಕೇಳಲ್ಲ ನಮ್ಮ ಲೆಕ್ಕ ಕೊಡಿ ನಮ್ಮ ಲೆಕ್ಕ ಕೊಡಿ ನಮ್ಮ ಲೆಕ್ಕ ಕೊಡಿ ಆರೋಪ ಪೂಜಾರ್ ಚಂದ್ರಶೇಖರ್ ಮೇಲೆ ನೋಡ್ರಿ ನಮ್ದು BC ಉಮಾಪತಿ ಹಾಗೂ ಪೂಜಾರ್ ಚಂದ್ರಶೇಖರ್ ಅವ್ರ ಮೇಲೆ ಆರೋಪ ಇರೋದು. ₹1 ರೊಕ್ಕಲ್ದಂಗೆ ನಮ್ದು ಮಠದ ಇದನ್ನು ಮಾಡಿದಾರ್ರಿ ಅವರು. ನಾವು ಒಂದೊಂದು ರೂಪಾಯಿನೂ ಜೋಡ್ ಲಿಕ್ಕದಕ್ಕೂ ಇದನ್ನು ಮಾಡಿದಾರ್ರಿ. ಮನ್ಯಾಗ ನಾವು ಬಡವರು ಬಗ್ಗರು ಇದ್ದಾರೆ. ನಾವು ಏನು ಮಾಡಿದೇವ್ರಿ, ಭತ್ತ ಬೆಳಿತಿದ್ದೀವ್ರಿ. ಮನೆಗೆ ಒಂದು ಚೀಲ ತಕ್ಕಂದಿದ್ದ ನಾವು ಊಟಕ್ಕೆ ಇಲ್ದಂಗೆ ಅವ್ರಿಗೆ ಕೊಟ್ಟಿವಿ. ನಾವು ಸೊಸೈಟಿ ಅಕ್ಕಿಯನ್ನು ಊಟ ಮಾಡಿ ಮಠ ಬೆಳೆಸೋಣ ಅಂದು ನಾವು ಕೊಟ್ಟಿವಿ. ನಾಳೆ ಮುಂದೆ ಮಕ್ಕಳಿಗೆ ಬರಲಿ ಅಂದು ಮಕ್ಕಳ ಉದ್ಯೋಗಕ್ಕಾಗಲಿ ಅಂದು ಇದನ್ನು ಮಾಡಿದ್ವಿ. ಅದನ್ನೇ ಹಣ ಮುಂಡ ಮುಚ್ಚಿದಾರ್ರಿ ಇವರು. ಅವರು ಸ್ವಾಮಿಯರನ್ನ ತೆಗಿಬೇಕಂತಿದ್ದಾರೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಆ ಸ್ವಾಮಿಯರ್ದು ಏನು ತಪ್ಪಿಲ್ಲ ರೀ. ಅದು ಸ್ವಾಮಿಯರು ಒಳ್ಳೆ ಸ್ವಾಮಿಯರೇ. ಅವ್ರ ಸ್ವಾಮಿಯರ ಲೆಕ್ಕ ಬುಕ್ಕ ಕೇಳಿದ್ಕ ಆ ಸ್ವಾಮಿಯರನ್ನ ತೆಗಿಬೇಕು ಅಂತ ಇವರು ಆರೋಪ ಮಾಡ್ತಾ ಇದಾರ್ರಿ. ಆ ಸ್ವಾಮಿಯರದ್ದ ಏನು ತಪ್ಪಿಲ್ಲ ರೀ. ನಮ್ಮ ಹೆಸರು ಮಂಜುನಾಥ್ ಅಂತ. ಈಗ ಸಮಾಜದಿಂದ ಟ್ರಸ್ಟ್ ಇರೋದು, ಟ್ರಸ್ಟಿಂದ ಸಮಾಜ ಅಲ್ಲ. ಈಗ ಸ್ವಾಮಿಯವ್ರನ್ನ ತೆಗಿಯಕ್ಕೆ ಅವ್ರು ಯಾರು? ಟ್ರಸ್ಟ್ ಯಾರು? ಹೌದ್ರಾ? ಅವ್ರನ್ನ ತೆಗಿಯಕ್ಕೆ ಅವ್ರು ಯಾರು? ನೀವೆಲ್ಲ ಸೇರಿ ಟ್ರಸ್ಟ್ ಅವ್ರು ಮಾಡಿರ್ತಾರೆ 15 ಜನ. ನೀವೆಲ್ಲರೂ ಸೇರಿ ಮಾಡಿರ್ತೀವಿ. ನಾವೀಗ ಟ್ರಸ್ಟ್ ಚೇಂಜ್ ಮಾಡ್ತೇವೆ. ಈಗ ನಾವು ಸಮಾಜ ಸೇರ್ಕೊಂಡು ಅವ್ರು ಹೇಳ್ತಿರೋದೇನಪ್ಪ ಅಂತ ಹೇಳಿದ್ರೆ ಎಲ್ಲರೂ ಸೇರಿ 15 ಜನ ಮಾಡಿರ್ತಾರೆ. ಟ್ರಸ್ಟೇ ಬೇಡ ನಮಗೆ, ಬೇರೆ ಟ್ರಸ್ಟ್ ಮಾಡ್ತೇವೆ. ಅವ್ರು ಟ್ರಸ್ಟೇ ಬೇಡ ನಮಗೆ. ಈಗ ಗುರುಗಳು ತಪ್ಪು ಏನಿಲ್ಲ. ಇಲ್ಲಿವರೆಗೂ ಅವ್ರೇನೋ ಟ್ರಸ್ಟ್ನವ್ರು ಕೈಗೊಂಬೆ ಆಗಿದ್ರು. ಟ್ರಸ್ಟ್ನವ್ರು ಕೈಗೊಂಬೆ ಆಗಿದ್ರು ಸ್ವಾಮಿಯರು. ಈ ಸ್ವಾಮಿಯರು ಏನನ್ನೋ ಗೊತ್ತಾಗಿ ಈಗ ಬಿಟ್ಟಾಗ
ಯಾವ ಪ್ರೆಸೆಂಟ್ ಮಾಡ್ತಾ ಇಲ್ಲ, ನಾವು ಪ್ರೆಸೆಂಟ್ ಮಾಡ್ತಾ ಇಲ್ಲ. ಅಲ್ಲ ಗೊತ್ತಾಗ್ತೀವಿ, ಭಕ್ತರಿಗೆ ತೊಂದರೆ ಮಾಡಕ್ಕೆ ಹೋಗ್ಬೇಡಿ. ಭಕ್ತರಿಗೆ ನೋಡಿ ಇಲ್ಲಿ ಸ್ವಾಮೀಜಿಯವ್ರಿಗೆ ದಬ್ಬಾಳಿಕೆ ಮಾಡಕತ್ತಾರೆ, ಸ್ವಾಮೀಜಿಯವ್ರಿಗೆ ತೊಂದರೆ ಮಾಡಕತ್ತಾರೆ. ನೋಡಿಲ್ಲಿ ಒಬ್ಬ ಪೊಲೀಸ್ ಅಧಿಕಾರಿ ಸ್ವಾಮಿ ಹಲ್ಲೆ ಮಾಡಕ್ಕಾಗತ್ತಾ? ನೀವು ಯಾಕೆ ಹಲ್ಲೆ ಮಾಡ್ತಿದ್ದೀರಾ? ನಮ್ಮ ಭಕ್ತರಿಗೆ ಯಾಕೆ ನೀವು ತೊಂದರೆ ಕೊಡ್ತಾ ಇದ್ದೀರಾ? ಭಾಳ ಸ್ಪಷ್ಟವಾಗಿ ಹೇಳ್ತೀವಿ, ಭಾಳ ಸ್ಪಷ್ಟ ಮಾಡಿ. ಐ ಆಮ್ ರೆಡಿ. ಭಕ್ತರಿಗೆ ತೊಂದರೆ ಕೊಡಕ್ಕೆ ಹೋಗ್ಬೇಡ್ರಿ. ನಾ ಎಷ್ಟು ಸಲ ಫೋನ್ ಮಾಡಿದ್ದೀನಿ ನಿಮಗೆ? 15 ಬಾರಿ ಮಿನಿಮಮ್ ಫೋನ್ ಮಾಡಿದ್ದೀನಿ. ನೀವೇನು ಹೇಳಿದ್ರಿ? ಒಳಗಡೆ ಯಾವುದೇ 144 ಸೆಕ್ಷನ್ ಇಲ್ಲ, ಒಳಗಡೆ ಇಲ್ಲ. ಕೊಡ್ರಿ, ಒಳಗಡೆ ಹೆಂಗೆ ಹಾಕ್ತೀರಿ ನೀವು? ಒಳಗಡೆ ಹೆಂಗೆ ಹಾಕ್ತೀರಿ ನೀವು? ಒಳಗಡೆ ಹೆಂಗೆ ಹಾಕ್ತೀರಿ? ಇಲ್ಲ ಸರ್, ಸಾಧ್ಯನೇ ಇಲ್ಲ. ನೀವು cannot put 140 ನನ್ನ ಮನೆಗೆ ಹೆಂಗ್ರಿ ಹಾಕ್ತೀರಿ? ಹೊಡಿತಾರೆ. ಬೇಡ, ಎಲ್ಲ ಚೆನ್ನಾಗಿ ಸಾಂಬಳಿಗೆ ಬೇಡ. ನೋಡ್ರಿ ಹೆಂಗ್ ಮಾಡಿದಾರೆ. ನಮ್ಮ ಭಕ್ತರಿಗೆ ತೊಂದರೆ ಕೊಡಕತ್ತಿದ್ರೆ ನಾವು ಹೋಗಿ ಕೇಳಿದ್ರೆ ಭಕ್ತರ ಮೇಲೆ ಅಲ್ಲ ನಮ್ಮ ಮೇಲೆ ಹಲ್ಲೆ ಮಾಡಕತ್ತಾರೆ. ಭಕ್ತರು ಯಾರು? ನಮ್ಮ ದೇವರು. ಹೌದ್ರಿ, ಅದಕ್ಕೆ ನಾವು ಭಕ್ತರು ಒಳಗೆ ಬರಬೇಕು ಅನ್ನೋದು ಇಚ್ಛೆ. ಮಾಡಿದಣ ಅಲ್ಲ 144 ಸೆಕ್ಷನ್ ಹಾಕಿದ್ರು, ಅದಕ್ಕೆ ನಾವು ಒಳಗಡೆ ಇಲ್ಲ. ಮಠ ಇರೋದು ಒಂದು ನಿಮಿಷ, ಮಠ ಇರೋದು ಶಾಂತಿ ಮತ್ತು ನೆಮ್ಮದಿಯ ತಾಣಕ್ಕೆ. ಮಠ ಇರೋದು ಶಾಂತಿ ಮತ್ತು ನೆಮ್ಮದಿಯ ತಾಣಕ್ಕೆ. ನಮ್ಮ ಭಕ್ತರು ಬರ್ತಾ ಇರೋದು ಬೆಳಗಿನಿಂದ ಕಾಯ್ತಾ ಇದ್ದಾರೆ. ಸರ್ ಬನ್ನಿ, ಮಠದ ಸುತ್ತಮುತ್ತ 2 ಕಿಲೋಮೀಟರ್ ವ್ಯಾಪ್ತಿಗೆ ಅನ್ವಯಿಸುವಂತೆ ಈ ಕೆಳಕಂಡ ಷರತ್ತುಗಳು ಎಲ್ಲೈತ್ರಿ? ತೋರಿಸಿರಿ, ಎಲ್ಲೈತ್ರಿ? 12 ಕಾರಣಗಳು ಹೇಳಿದ್ದಾರೆ ಸರ್. 1 ನಿಮಿಷ ಇಲ್ಲಿ ನೋಡಿ. ನೋಡ್ರಿ ಯಾರು? ನಾನು 50 ವರ್ಷ ರಾಜಕೀಯ ಮಾಡಿದ್ದೀನಿ. ನಾನು 50 ವರ್ಷ ರಾಜಕೀಯ ಮಾಡಿದ್ದೀನಿ. ಸಭೆ ಮಾಡಿದ್ದಾರೆ, ಸಭೆಗೆ ಸ್ವಾಮೀಜಿ ಅವ್ರು ಬರಲಿಲ್ಲ. ಸೊ ಹಂಗಾಗಿ ಅವ್ರನ್ನ ಈ ಪರಿಸ್ಥಿತಿ ಮಾಡ್ತಾ ಇದ್ದೀವಿ. ಮೊದಲನೇದಾಗಿ ಸ್ವಾಮೀಜಿಯವರಿಗೆ ನೋಟಿಸ್ ಬಂದಿಲ್ಲ. ಸಮಾಜದ ಸೇವೆಯನ್ನು ಮಾಡಲಿಕ್ಕೆ ಪೀಠಕ್ಕೆ ಬಂದಿದ್ದೀವಿ ನಾವು. ಇದು 4 ವ್ಯಕ್ತಿಗಳ ಮಠ ಅಲ್ಲ, ಇದು ಸಮಸ್ತ ಪಂಚಮಸಾಲಿಗಳ ಮಠವಾಗಿದೆ ಇದು. ಆ ಹಿನ್ನೆಲೆಯಲ್ಲಿ ಮೊದಲನೇದಾಗಿ ಅವರು ನಮಗೆ ನೋಟಿಸೇ ಕೊಟ್ಟಿಲ್ಲ. ಬಂದು ನೋಟಿಸ್ ಕೊಡಬೇಕಾಗಿತ್ತು. ಕಳ್ಳರಂಗೆ ಬಂದು ರಾತ್ರಿ ಬಂದು ಅಲ್ಲಿ ನಮ್ಮ ಇದಕ್ಕೆ ಬಾಗಿಲಿಗೆ ಅಂಟಿಸಿ ಹೋಗಿದ್ದಾರೆ. ಅದು ನಾವು ಕೊಡಗಿನಲ್ಲಿ ಕಾರ್ಯಕ್ರಮ ಹೋಗಿದ್ದೀವಿ. ವಾಪಸ್ ಬಂದಾಗ 3 ಗಂಟೆ ಅಲ್ಲಿ ಅಂಟಿಸಿದ್ರು. ಅದು ನಮ್ಗೆ ಗೊತ್ತಿಲ್ಲ. ಈಗ ಟ್ರಸ್ಟಿಗಳಾದವರು ನಮ್ಮ ಹತ್ತಿರ ಬಂದು ಕೊಡಬೇಕಲ್ವಾ? ಹಾಂ, ಇಷ್ಟೊಂದು ತರಾತುರಿ ಮಾಡೋ ಅವಶ್ಯಕತೆ ನಿತ್ತು. ಹಾಗಾಗಿ ಸ್ವಾಮೀಜಿಯವ್ರಿಗೆ ಭಾಳ ಇಂಪಾರ್ಟೆಂಟು ಏನು? ಕಚ್ಚೆ ಕೈ ಬಾಯಿ ಗಚ್ಚಿರಬೇಕು ಅಂತ. ಅದ್ರಲ್ಲಿ ನಾವು ಭಾಳ ಗಚ್ಚಿದ್ದೀವಿ. ಹಾಗಾಗಿ 12 ಜನಗಳದ ಆಗಲ್ಲ. ಏನು ಟ್ರಸ್ಟ್ ಬಾಯ್ಲೈನ್ ಹೇಳುತ್ತೆ? ಇಲ್ಲಿ ಏನು ಹೇಳುತ್ತೆ? ಹಾಂ, ನಿಮ್ಮ ಹತ್ತಿರ ಇದೆ ನೋಡಿ. 10 ನಿಮಿಷ ಮಾಡ್ತೀನಿ ಗಣಪತಿ. ಇದು 4 ಜನಗಳದು ಅಲ್ಲ. ನೋಡಿ, ಟ್ರಸ್ಟ್ ಸುಪ್ರೀಂ ಆಗಿರೋದ್ರಿಂದ ನಾವು ಅವ್ರ ಸ್ವಾಮೀಜಿ ಊಟಕ್ಕೆ ಪದಚ್ಯುತಿ ಮಾಡಿದ್ದೇವೆ ಅಂತ ಹೇಳ್ತಾರೆ. ಸಮಾಜ ಸುಪ್ರೀಂ. ಸಮಾಜಕ್ಕಿಂತ ದೊಡ್ಡವ್ರು ಯಾರೂ ಇಲ್ಲ. ಸಮಾಜ ಇವರನ್ನು ನೇಮಿಸಿತ್ತು, ಇವರಾಗಿ ಮಾಡ್ಕೊಂಡಿದ್ದಾರೆ ಅದನ್ನು. ಮತ್ತು ಪೀಠ ಆರಂಭವಾಗಿರೋದು ಫೆಬ್ರವರಿ 17-18, 2008. ಟ್ರಸ್ಟ್ ಆಗಿರೋದು ಏಪ್ರಿಲ್ ತಿಂಗಳಲ್ಲಿ. ಮೊದಲು ಪೀಠ, ಆಮೇಲೆ ಟ್ರಸ್ಟು. ಅಲ್ಲ ಈಗ ಆಮೇಲೆ ಪ್ರತಿ 5 ವರ್ಷಕ್ಕೊಂದು ಸಲ ಟ್ರಸ್ಟಿಗಳು 1/4 ಹೋಗ್ಬೇಕಂತಿದೆ. ಅವು ಯಾವ ನಿಯಮಗಳು ಫಾಲೋ ಮಾಡಿಲ್ಲ.
ಒಂದೂವರೆ ದಶಕದಿಂದ ಒಬ್ಬರೇ ಇದ್ದಾರೆ. ಎಲ್ಲ ಅವರೇ ಇದ್ದಾರೆ ಮತ್ತು ಅವರೆಲ್ಲ ಸಂಬಂಧಿಕರಿದ್ದಾರೆ. ಅವ್ರ ಆಸ್ತಿ ಪಾಸ್ತಿಗಳ ತಮ್ಮ ಸ್ವಂತ ಹೆಸರು ಮಾಡ್ಕೊಂಡಿದ್ದಾರೆ. ಮಠದ ಆಸ್ತಿ ಪಾಸ್ತಿಗಳಿದಾವಲ್ಲ, ಅನೇಕ ಆಸ್ತಿ ಪಾಸ್ತಿಗಳು ಅವ್ರು ತಮ್ಮ ಸ್ವಂತ ಹೆಸರು ಮಾಡ್ಕೊಂಡಿದ್ದಾರೆ. ಶಿಕ್ಷಣ ಸಂಸ್ಥೆಗಳು ಇವಾಗ ನೋಡಿ, ಸಿಂಪಲ್ ಆಗಿ ದಾವಣಗೆರೆಯಲ್ಲಿ ಪ್ರಧಾನ ಧರ್ಮರ್ಷಿ 23 ವರ್ಷದಿಂದ ಅವರೇ ಅಧ್ಯಕ್ಷರಿದ್ದಾರೆ. ಹಾಂ, ಈ 23 ವರ್ಷದಲ್ಲಿ ಮತ್ತೊಬ್ಬ ಯುವ ನಾಯಕರು ಹುಟ್ಟಲಿಲ್ವಾ ಸಮಾಜದಲ್ಲಿ? ಮತ್ತೊಬ್ಬರು ಜಿಲ್ಲಾಧ್ಯಕ್ಷರು ಬರಲಿಲ್ವಾ? ಹಗ್ರಿ ಬೊಮ್ಮಳೆ ನಮ್ಮದು ಶಾಖಾ ಮಠ ಇದೆ, ಅದು ತಮ್ಮ ಸ್ವಂತ ಪ್ರಾಪರ್ಟಿ ಮಾಡ್ಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಟ್ರಸ್ಟ್ ಏನು ಹೇಳುತ್ತೆ, ಮಠದಲ್ಲಿ ಶಿಕ್ಷಣ ಸಂಸ್ಥೆಗಳು ಇರಬೇಕು ಅಂತ ಇದೆ. ಒಂದು ಕಡೆ ಶಿಕ್ಷಣ ಸಂಸ್ಥೆಗಳು ಇರಬೇಕು ಅಂತ ಹೇಳ್ತಾರೆ, ಇನ್ನೊಂದು ಹರ ಎಜುಕೇಷನ್ ಟ್ರಸ್ಟ್ ಮಾಡ್ಕೊಂಡಿದ್ದಾರೆ. ಹರ ಎಜುಕೇಷನ್ ಟ್ರಸ್ಟ್ ಮಾಡಿಕೊಂಡು ನಮ್ಮ ನಮ್ಮ ಗುರುಗಳಾಗಿರುವಂಥ ಮಹಾನ್ ತಪ್ಪುಗಳ ಹೆಸರಿಟ್ಟುಕೊಂಡು ಅದನ್ನು ತಮ್ಮ ಸ್ವಂತ ಪ್ರಾಪರ್ಟಿ ಮಾಡಿದ್ದಾರೆ. ಮಠದ ಅಡಿಯಲ್ಲಿ ಇಲ್ಲ. ಮತ್ತು ಈಗಾಗಲೇ ಇಲ್ಲಿ ಮಠದಲ್ಲಿ ಕಟ್ಟಡಗಳಾಗಿದ್ದಾವೆ, ಅದ್ರ ಬಗ್ಗೆ ಭಕ್ತರಿಗೆ ಕ್ವಶನ್ ಕೇಳ್ತಾ ಇದ್ದಾರೆ. ನಾವು ಕೇಳಿಲ್ಲ, ನಾವೇನು ಇವತ್ತಿಗೂ ಅವ್ರನ್ನ ಕ್ವಶನ್ ಮಾಡಿಲ್ಲ. ಮೊನ್ನೆನೂ ಆದಾಗೂ ಒಂದೇ ಕೇಳಿದ್ದೀವಿ ನಾವು, ಭಕ್ತರು ಕೇಳಿದ್ದಾರೆ. ಅದಕ್ಕೆ ಅವ್ರದ್ದೇನಪ್ಪ ಅಂತಂದರೆ, ಲೆಕ್ಕ ಕೇಳೋರು ಸ್ವಾಮಿಗಳು ತೆಗೆದುಬಿಟ್ರೆ ಲೆಕ್ಕ ಕೇಳೋರು ಇರೋಂಗಿಲ್ಲ ಅಂತ, ಅವ್ರ ಸೆಂಟ್ರಿಲ್ಲ ಸರ್ಕಲಲ್ಲಿ ಇರ್ತದೆ ಅಂತ. ಆದರೆ ಭಕ್ತನ ಬೆವರ ಹಣಿಯಿಂದ ತಾನು ಉತ್ತಿ ಬಿತ್ತಿ ಬೆಳೆದು ಮಠದ ಸತ್ಪಾತ್ರಕ್ಕೆ ಅನ್ನದಾಸ ಕೊಟ್ಟಾರೆ. ಸಾವಿರ ಭಕ್ತರು, ಲಕ್ಷ ಭಕ್ತರು, ಸ್ವತಃ ಒಬ್ಬ ಧರ್ಮದರ್ಶಿ ಮೊನ್ನೆ ಏನೇನು ಅವ್ಯವಹಾರ ಆಗಿದೆ ಅಂತ ಮುಕ್ತವಾಗಿ ಹೇಳಿದ್ದಾರೆ. CC ಕ್ಯಾಮ್ರಾದಲ್ಲಿ ಅದು ರೆಕಾರ್ಡ್ ಆಗಿದೆ. 49 ನಿಮಿಷಗಳ ಕಾಲ ಮಠದಲ್ಲಿ ಆರಂಭದಲ್ಲಿ ಪೀಠ 2008ರಲ್ಲಿ ಎಷ್ಟು ಕೋಟಿ ಬಂತು, ಅದರಲ್ಲಿ ಎಷ್ಟು ಅವ್ಯವಹಾರ ಆಯಿತು, ಎಷ್ಟು ತಿಂದವ್ರು ಯಾರು ಅಂತ ಹೇಳಿದರು. ಸರ್ಕಾರದ 10 ಕೋಟಿ ರೂಪಾಯಿ 11 ಕೋಟಿ ರೂಪಾಯಿ ಬಂತು. 1 ಕೋಟಿ 10 ಕೋಟಿ ಒಂದು ಸಲ, 1 ಕೋಟಿ ಒಂದು ಸಲ, ಅವೆಲ್ಲ ಸಿಗುತ್ತೆ ಡಾಕ್ಯುಮೆಂಟ್ರಿ. ಆ 10 ಕೋಟಿ ಹಣದಲ್ಲಿ ಎಷ್ಟು ಅವ್ಯವಹಾರ ಆಗಿದೆ ಅಂತೇಳಿ ಅವರೇ ಹೇಳಿದ್ದಾರೆ. ಯಾರು ಹೇಳಿದ್ದಾರೆ? ಒಬ್ಬ ಟ್ರಸ್ಟಿ ಹೇಳಿದ್ದಾರೆ, ನಾವು ಹೇಳಿಲ್ಲ. ಆ ಟ್ರಸ್ಟಿಗಳು ಹೇಳಿದ ಮೇಲೆ ಅವ್ರದ್ದೆಲ್ಲಿ ಬಯಲಾಗುತ್ತೆ ಅಂತೇಳಿ ಮಾಡಿದರು. ಆ CC DVR ಕತ್ಕೊಂಡು ಹೋಗ್ಬಿಟ್ರು. DVR ಕತ್ಕೊಂಡ್ರೆ ಇವತ್ತು ಮಟ್ಟಕ್ಕೆ ಬಂದಾರೆ, ಅವ್ರ ಮೇಲೆ ಕೇಸ್ ಆಗಿದೆ. ಕಳ್ಳರೇ ಬಂದು ಕಳ್ಳರಿಗೆ ರಕ್ಷಣೆ ತೊಗೊಂಡು ಬಂದಾರೆ. ಅಲ್ಲಿ ಅವರು ಭಾಳ ಗಟ್ಟಿಯಾಗಿದ್ದರೆ, ನಿಜವಾದ ಧರ್ಮದರ್ಶಿಗಳಾಗಿದ್ದರೆ ನೇರವಾಗಿ ಬರ್ಬೋದಾಗಿತ್ತು, ನಮ್ಮ ಹತ್ರ ಕೂತ್ಕೊಂಡು ಮಾತಾಡ್ಬೋದಾಗಿತ್ತು. ಕಳ್ಳರಾಗಿ ಬಂದು ಪ್ರೊಟೆಕ್ಷನ್ ಬಂದು ಅಂದರೆ ಇದರಲ್ಲಿ ನೀವು ತಿಳ್ಕೊಬೇಕು, ನಾನು ಪ್ರೊಟೆಕ್ಷನ್ ತೊಗೊಂಡಿದ್ದೀನ, ಇಷ್ಟು ಜನಗಳ ಮಾತಾಡ್ಕತ್ತ ನಾನು ಪ್ರೊಟೆಕ್ಷನ್ ಕೇಳಿಲ್ಲ. ನಾನು ಸನ್ಯಾಸಿ, ನಮಗೆ ನಿರ್ಭಯಾಗಿರಬೇಕು. ನಮ್ಮ ಮಠದಲ್ಲಿ ಸುವ್ಯವಸ್ಥೆ ಇರಬೇಕು, ಶಾಂತಿ ಸಮಾಧಾನ ಇರಬೇಕು. ಭಕ್ತರಿಗಿಂತ ದೊಡ್ಡವ್ರು ಯಾರೂ ಇಲ್ಲ. ನನ್ನ ಕನಸು ಒಂದೇ, ಈ ನಾಡನ್ನು ಕಳೆದ 2.5 ವರ್ಷದಿಂದ ನಾವು ಇಂದಿನ ರಾಜ್ಯಾಧ್ಯಕ್ಷರಂಥ ಸೋಮನಗೌಡ ಪಾಟೀಲ್ರವರು ಹಳ್ಳಿ ತಿರುಗಾಡ್ತಾ ಇದ್ದೀವಿ, ಸಮಾಜವನ್ನು ಸಂಘಟನೆ ಮಾಡ್ತಾ ಇದ್ದೀವಿ. ಅದು ಜಾತಿಗಣತಿ ಇರಬಹುದು. ಇನ್ನು ಕೆಲವರು ಏನಾಗಿದೆ ಅಂತಂದರೆ ಅವರಿಗೆ ಹಿಂದೂ ಅಂತ ಹೇಳಬಾರ್ದು ಅಂತದೆ. ಕೆಲವು ಟ್ರಸ್ಟಿಗಳಿಗೆ ಏನಿದೆ ಅಂತಂದರೆ ಸ್ವಾಮಿಗಳು ಹಿಂದೂ ಅಂತ ಹೇಳಬಾರ್ದು ಅಂತಂತಾರೆ. ಇನ್ನೊಂದು ಲಿಂಗಾಯತ್ ಅಂತಲೂ ಹೇಳಬಾರ್ದು ಅಂತಂತಾರೆ. ಒಂದವರು ನಾವು ಹಿಂದೂ ಲಿಂಗಾಯತ್ ಅನ್ನಬಾರ್ದು ಸ್ವಾಮಿಗಳು. ಅವರು ಮಾತಾಡಿದ ಪ್ರಶ್ನೆಗಳು ಹೆಂಗೆ ಅಂತ ನೀವು ಇಮ್ಯಾಜಿನ್ ಮಾಡೋಕ್ಕಾಗಲ್ಲ. ನೋಡಿ, ಅದು ಅಮಾನ್ಯ. 12 ಜನಗಳ ಮಠ ಅಲ್ಲ ಇದು. 12 ಜನಗಳ ದುಡ್ಡು ಹಾಕ್ಕೊಂಡು ಮಠ ಕಟ್ಟಿಲ್ಲ. ಈ ಮಠ ಕಟ್ಟಿದವರು ಲಕ್ಷಾಂತರ ಜನ ಬಡ ಪಂಚಮಸಾಲಿಗಳು, ರೈತರು. ಹಾಗಾಗಿ ಈ ಮಠ ಇನ್ನು ರಾಷ್ಟ್ರ ಅಂತಾರಾಷ್ಟ್ರ ಮಟ್ಟದಲ್ಲಿ ಬೆಳೆಸ್ತೀವಿ ಅನ್ನೋದು ಸಂಕಲ್ಪ ನಮಗಿದೆ. ನನಗೆ ಯಾವುದೇ ರೀತಿ ಭಯ ಇಲ್ಲ, ಆತಂಕ ಇಲ್ಲ. ಐ ಆಮ್ ಸೋ ಕಾನ್ಫಿಡೆಂಟ್. ಐ ಹ್ಯಾವ್ ಆಲ್ ರೈಟ್. ಮುಂದಿನ ಈಗ ನಮ್ಮೆಲ್ಲ ಭಕ್ತರು ಬರ್ತಾರೆ, ಅವ್ರ ಜೊತೆ ಚರ್ಚೆ ಮಾಡ್ತೀವಿ. ಭಕ್ತರ ಇಚ್ಛೆಯಂತೆ ಎಲ್ಲ ನಡೆಯುತ್ತೆ. ಅಲ್ಲ, ಶ್ವಾಸದಿಂದಲೇ ನೀವು ಮಟ್ಟಕ್ಕೆ ಗುರುತಿಸ್ಕೊಂಡ್ರಿ, ಅದನ್ನ ಎದಕ್ಕೆ ಬಿಡಕ್ಕೆ ಹೇಳ್ತಾರೆ ಅಂತ ಶ್ವಾಸ. ಈಗ ನಾರ್ಮಲ್ ಆಗಿ ಯಾವುದೇ ಒಬ್ಬ ಸ್ವಾಮಿಗಳಿಗೆ ಏನೇ ಹೇಳ್ಬೇಕಂತಂದ್ರೆ ಅವ್ರಿಗೆ ಯಾವುದೇ ಸ್ಟ್ರಾಂಗ್ ಇದನ್ನಿಲ್ಲ, ಎವಿಡೆನ್ಸ್ ಇಲ್ಲ. ನೋಡಿ, ಸ್ವಾಮಿಗಳಿಗೆ ಯಾವುದೇ ಸ್ವಾಮಿಗಳು ಏನು ಮಾಡ್ಬೇಕಂದ್ರೆ ಗಚ್ಚೆ ಕೈ ಬಾಯಿ ಗಚ್ಚಿರ್ಬೇಕು ಅಂತ ಅದನ್ನು ಬಿಟ್ಟು ಅವ್ರು ಹೇಳಕ್ಕೆ ನಮ್ಮ ಬಗ್ಗೆ ಏನಿಲ್ಲ, ವಿಷಯ ಡೈವರ್ಟ್ ಮಾಡಿದ್ದಾರೆ ಅಷ್ಟೇ. ಏನು ಟ್ರಸ್ಟ್ ಬಗ್ಗೆ ಹಿಂದಿನ ಸ್ವಾಮೀಜಿ ಅವ್ರನ್ನು ಇದೇ ರೀತಿ ಒಂದು ರೀತಿ ಉಚ್ಚಾಟನೆ ಮಾಡಿದ್ರು ಅಂದರೆ ಅವರು ಒಂದು ಸ್ಕೀಮ್ ಮಾಡ್ಕೊಂಡಿದ್ದಾರೆ. ಪ್ರತಿ 5 ವರ್ಷಕ್ಕೆ ಒಬ್ಬ ಸ್ವಾಮಿಗಳು ತೆಗೆದು ಇನ್ನೊಬ್ಬ ಸ್ವಾಮಿಗಳು ಮಾಡ್ಬೋದು. ಆ ಸ್ವಾಮಿಗಳ ಕಾಲದಲ್ಲಿ ಹಣ ಬರ್ತಾರೆ, ಎಲ್ಲ ಹಾಕೋಬೇಕು, ನಮ್ಮ ಕೈಗೆ ಹೋಗ್ಬೇಕು. ಹಾಗೆ ಸಮಾಜ ಕಟ್ಟಬೇಕು ಅಂತ ಯಾವ ಉದ್ದೇಶ ಇಲ್ಲ. ಹಂಗಿದ್ರೆ ಇಲ್ಲಿವರೆಗೆ ಅವರೇ ಟ್ರಸ್ಟ್ಗಳು ಇರ್ತಿರಲಿಲ್ಲ. ಪ್ರತಿ 5 ವರ್ಷದ ಹೊಸ ಟ್ರಸ್ಟ್ಗಳು ಇರಬೇಕಾಗಿತ್ತು. ಯಾಕಂದ್ರೆ ಫಾಲೋ ಮಾಡಿಲ್ಲ ಅವರು. ಸರಿ, ಹಿಂದೂ ಮಠಾಧೀಶರು ಟಾರ್ಗೆಟ್ ಆಗಿ ಉಚ್ಚಾಟನೆ ನೋಡಿ, ಇದರಲ್ಲಿ ಕೆಲವರು ಪಕ್ಕ ಆ್ಯಂಟಿ ಹಿಂದೂಗಳಿದ್ದಾರೆ. ಇದರಲ್ಲಿ ಕೆಲವರು ಪಕ್ಕ ಆ್ಯಂಟಿ ಹಿಂದೂಗಳಿದ್ದಾರೆ. ಆ ಟ್ರಸ್ಟಿಗಳ ಹೆಸರು ಕೂಡ ನಾನು ಹೇಳಬಲ್ಲೆ, ಸಮಯ ಸಂದರ್ಭದಲ್ಲಿ ಹೇಳ್ತೇನೆ. ಮತ್ತು ಆ್ಯಂಟಿ ಲಿಂಗಾಯತರಿದ್ದಾರೆ ಅವರು. ಇವತ್ತು ನಿಮ್ಗೆ ಗೊತ್ತಿರಲಿ,
ಮಠದಲ್ಲಿ ಸಂಜೆ 6 ಗಂಟೆವರೆಗೆ ನಿಷೇಧಾಜ್ಞೆ ಇರುವುದರಿಂದ ಮಠದಲ್ಲಿ ಎಲ್ಲರೂ ಇಲ್ಲಿಂದ ನಿರ್ಗಮಿಸಬೇಕು ಮತ್ತು ಸಂಜೆ 6 ಗಂಟೆ ನಂತರ ಮಠದಲ್ಲಿ ನಾವು ಗೇಟ್ ಓಪನ್ ಮಾಡ್ತೀವಿ. 5 ವರ್ಷಗಳ ಕಾಲ ಬಸವನ ಫೋಟೋ ಕೊಟ್ಟಿಲ್ಲ ನಮಗೆ. ಮಾನ್ಯ ತಹಸೀಲ್ದಾರ್ ಹರಿಹರ ಅವರು ಆದೇಶ ಮಾಡಿದ್ದಾರೆ, ವೀರಶೈವ ಲಿಂಗಾಯತ ಅಂತ ಹೇಳ್ತಾರೆ, ಆದರೆ ಮಠದಲ್ಲಿ ಬಸವನ ಫೋಟೋ ಕೊಟ್ಟಿಲ್ಲ ನಮಗೆ. ಈಗ ಓಂ ಶ್ರೀ ಗುರು ಬಸವಲಿಂಗ ಬರೀತಾ ಇಲ್ಲ, ಬರ್ಸಕ್ಕಾಗಿರ್ಲಿಲ್ಲ ಅವರಿಗೆ. ಹಾಗಾಗಿ ನಾವು ಭಾಳ ಕಾನ್ಫಿಡೆಂಟ್ ಇದ್ದೀವಿ, ಭಕ್ತರು ಬರ್ತಾರೆ. ಭಕ್ತರನ್ನು ನಂಬಿಕೊಂಡು ನಾನು ಪೀಠಾಧ್ಯಕ್ಷರಾಗಿರೋದು 4 ಜನಗಳನ್ನೆಲ್ಲ. ಮತ್ತು ನಮ್ಮ ಸಂಪುಟದಲ್ಲಿ ನಮ್ದೇನು ಸಂಪುಟ ಇದೆಲ್ಲ, ಯಾವುದೋ ಮಠದ ಸ್ವಾಮಿಗಳು ಮಾಡಬೇಕಾದ್ರೆ ಸಂಪುಟ ಕೊಡ್ತಾರೆ, ಅಲ್ಲಿ ಶ್ವಾಸವನ್ನು ಬಿಡಬೇಕಂತ ಇಲ್ಲ, ಎಲ್ಲಿ ಉಲ್ಲೇಖ ಆಗಿಲ್ಲ. ಹಾಗಾಗಿ ತಾವೇ ಕ್ರಿಯೇಟ್ ಮಾಡ್ಕೋತಾರೆ. ಈಗ ಹೇಳಕ್ಕೆ ಏನು ರೀಸನ್ ಇಲ್ಲಲ್ಲ. ಅವ್ರ ಮೇಲೆ ಗುರುತರ ಆಗಿರುವಂಥ ಆರೋಪಗಳಿದ್ದಾವೆ, ಲೆಕ್ಕ ಕೊಡಿ ಅಂತೇಳಿ. ಅದನ್ನು ಡೈವರ್ಟ್ ಮಾಡಬೇಕು ಅಂತೇಳಿ ಈ ಸ್ವಾಮೀಜಿ ಅಂತಾರೆ ಅಷ್ಟೇ. ಅವರೇ ಗೌರವಯುತವಾಗಿ ಟ್ರಸ್ಟಿಂದ ರಾಜೀನಾಮೆ ಕೊಡಬೇಕು. ಅಲ್ಲ ಸ್ವಾಮೀಜಿ, ಈ ರೀತಿ ಟ್ರಸ್ಟ್ಗಳು ಸ್ವಾಮೀಜಿಯವರ ಹಿಡಿತದಲ್ಲಿ ಸಮಾಜ ಎಂತ ಸಾಗ್ತಾ ಇದೆ ಅಂತ. ಅದಕ್ಕೆ ಈಗ ಸಮಾಜಕ್ಕೆ ಬಿಡ್ತೀನಿ, ಅದ್ರ ವಿವೇಚನೆಗೆ. ಸಮಾಜ ಸತ್ಯವನ್ನು ಅರ್ಥಕೋಬೇಕು. ಮತ್ತು 4 ಜನಗಳ ಮಧ್ಯ ಅಲ್ಲ ಇದು, ಇಡೀ ಸಮಾಜದಲ್ಲಿ ಬೇಕಂತಾನೆ ನಮ್ಮ ಪಂಚಮಸಾಲಿ ಸ್ವಾಮೀಜಿಯವರನ್ನ ಕರ್ನಾಟಕದಲ್ಲಿ ಪಂಚಮಸಾಲಿಗಳು ಡೇ ಬೈ ಡೇ ಸ್ಟ್ರಾಂಗ್ ಆಗ್ತಾ ಇದ್ದಾರೆ. ಪಂಚಮಸಾಲಿ ನಾಯಕರು ಭಾಳ ಸ್ಟ್ರಾಂಗ್ ಆಗ್ತಾ ಇದ್ದಾರೆ. ಲಿಂಗಾಯತಲ್ಲಿ ಪಂಚಮಸಾಲಿ ನಾಯಕರು ಭಾಳ ಸ್ಟ್ರಾಂಗ್ ಆಗ್ತಾ ಇದ್ದಾರೆ. ಹಾಗಾಗಿ ಅವ್ರನ್ನ ಟಾರ್ಗೆಟ್ ಮಾಡಿಕೊಂಡು ಪಂಚಮಸಾಲಿ ಸ್ವಾಮಿಗಳನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಅದು ನಮ್ಮ ಜಯಮೃತ್ಯುಂಜಯ ಸ್ವಾಮೀಜಿ ಇರ್ಬೋದು, ನಮಗಿರ್ಬೋದು, ಹಿಂದೆ ಸಿದ್ಧಲಿಂಗ ಸ್ವಾಮಿಗಳಿಗೆ ಹಿಂಗೆ ಟಾರ್ಗೆಟ್ ಮಾಡಿ ಪಂಚಮಸಾಲಿ ಸಮಾಜದ ಮುಖ್ಯ ಸ್ವಾಮಿಗಳನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಸಮಾಜ ನಾಯಕರಲ್ಲಿ ಭಿನ್ನಾಭಿಪ್ರಾಯ ಮಾಡಬೇಕು, ಸ್ವಾಮಿಗಳ ಬಗ್ಗೆ ಕಪ್ಪು ಚುಕ್ಕೆಯನ್ನು ತರಬೇಕು ಅನ್ನೋಂಥದ್ದು ಒಂದು ವ್ಯವಸ್ಥಿತವಾಗಿರೋ ಷಡ್ಯಂತ್ರ ನಡೀತಾ ಇದೆ. ಕಾನೂನು ಹೋರಾಟ ಏನಾದ್ರು ಮಾಡ್ತೀರಾ ಸ್ವಾಮೀಜಿ? ನೋಡೋಣ, ನಮ್ಮ ಭಕ್ತರ ಜೊತೆ ಕುತ್ಕೊಂತೀವಿ. ನಮ್ಮ ಭಕ್ತರಿಗಿಂತ ದೊಡ್ಡದಾರಲ್ಲ, ಭಕ್ತನೇ ಭೂಮಿಯಲ್ಲಿ ಇವತ್ತು ಎಚ್ ಎಸ್ ಶಿವಶಂಕರ್ ಅವರು ಹೇಳ್ತಾ ಇದ್ರು, 18 ವರ್ಷದ ಬಳಿಕ ನಾನು ಇವತ್ತು ಬರ್ತಾ ಇದ್ದೀನಿ ಅಂತ. ಅವರನ್ನು ಪೊಲೀಸರು ನೋಡ್ರಿ, ಒಂದು ನಾವು ಪೀಠಕ್ಕೆ ಬಂದ ಮೇಲೆ 2018ಕ್ಕೆ ಬಂದ ಮೇಲೆ ನಮ್ಮದು ಕನಸೇನಿತ್ತು ಅಂತಂದರೆ ಹರಿಹರ ತಾಲೂಕು ಪ್ರತಿ ಮನೆಗೆ ಹೋಗಬೇಕು ಅಂತ ಇತ್ತು. ದಾವಣಗೆರೆ ಜಿಲ್ಲೆಯ ಪ್ರತಿ ಮನೆಗೆ ಹೋಗ್ಬೇಕಂತಿತ್ತು. ನಾವು ಪೀಠಕ್ಕೆ 2018 ಬಂದ ಮೇಲೆ ನಮ್ಮನ್ನು ವ್ಯವಸ್ಥಿತವಾಗಿ ಹರಿಹರ ತಾಲೂಕು ದಾವಣಗೆರೆ ಜಿಲ್ಲೆಗೆ ಯಾವುದೇ ಭಕ್ತರ ಮನೆಗೆ ಹೋಗೋದಂಗೆ ನೋಡ್ಕೊಂಡಿದ್ದಾರೆ. ಹರಿಹರ ತಾಲೂಕು ಮತ್ತು ಮನೆ ಗೆದ್ದು ಮಾರಿ ಗೆಲ್ಲಬೇಕಲ್ವಾ, ನಮ್ಮನ್ನು ವ್ಯವಸ್ಥಿತವಾಗಿ ಮನೆಯೇ ಗೆಲ್ಲದಂಗೆ ನೋಡ್ಕೊಂಡಿದ್ದಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ನಾವು ಭಾಳ ಗಟ್ಟಿಯಾಗಿ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಬಂದ ಮೇಲೆ ನಾವು ಭಕ್ತರ ಬಡವರ ಮನೆಗೆ ಹೋಗ್ತಾ ಇದ್ದೀವಿ. ಯಾವುದೇ ಒಂದು ಬಡವರ ಮನೆಗೆ ಹೋದರೆ ನೀವು ಚಿತ್ರದುರ್ಗ ಜಿಲ್ಲೆ ಕೇಳ್ಕೊಂಡು ಬನ್ನಿ, ಕೊಪ್ಪಳ ಜಿಲ್ಲೆ ತೆಗೆದುಕೊಂಡು ಬನ್ನಿ, ಎಲ್ಲ ಕಡೆಗೆ ಪ್ರವಾಸವನ್ನು ಮಾಡ್ತಾ ಇದ್ದಾಗ ಯಾರು ಬಡ್ಕೊಂಡು ಅಲ್ಲೇ ದುಡ್ಡು ಕೊಂಡು ಬರ್ತೀವಿ ನಾವು. ಕೆಲವೊಂದಿಷ್ಟು ಭಕ್ತರು ಹೇಳ್ತಾ ಇದ್ರು, ಮೊದಲೆಲ್ಲ ಸ್ಕ್ರಿಪ್ಟೆಡ್ ಭಾಷಣ ಬರ್ಬಿಡ್ತೀವಿ, ಇದನ್ನೇ ಮಾತಾಡಬೇಕು ಅಂತ ಹೇಳ್ತಿದ್ರು. ನೋಡಿರಿ, ಅದನ್ನು ಸಮಯ ಸಂದರ್ಭ ಇವತ್ತಿಗಿಷ್ಟು ಸಾಕು. ಬಟ್ ನಾನು ಎಲ್ಲ ನಿಮ್ಮ ಮಾಧ್ಯಮ ಹೇಳ್ತಿದ್ದೀನಿ, ಭಕ್ತನೇ ಭೂಮಿಯ ಮೇಲೆ ಭಗವಂತ. ಪಂಚಮಸಾಲಿ ಸಮಾಜವೇ ನನ್ನ ಶ್ವಾಸ. ನನ್ನ ಇವತ್ತಿಗೆ ಒಂದೇ ₹1 ಯಾರಿಗೂ ನನಗೆ ಕೈ ಒಡ್ಡಿಲ್ಲ. ನಮ್ಮದು ಕೊಡುವಂಥದ್ದು, ಕೇಳುವಂಥದ್ದಲ್ಲ. ಆದರೆ ಭಕ್ತರು ನನಗೆ ಪ್ರಸಾದವನ್ನು ಕೊಟ್ಟಾರೆ, ರೊಟ್ಟಿ ಮಾಡಿಕೊಟ್ಟಾರೆ, ಅನ್ನ ಮಾಡಿಕೊಟ್ಟಾರೆ, ಸಾಂಬಾರು ಕೊಟ್ಟಾರೆ, ಚಟ್ನಿ ಮಾಡಿಕೊಟ್ಟಾರೆ. ಅವ್ರ ಋಣದಲ್ಲಿ ನಾನಿದ್ದೇನೆ. ನಾವು ಉಳಿದ ಯಾರೊಬ್ಬರ ಋಣದಲ್ಲಿಲ್ಲ, ಭಕ್ತರ ಋಣದಲ್ಲಿದ್ದೇವೆ. ಹಾಗಾಗಿ ಭಕ್ತರು ಏನು ಹೇಳ್ತಾರೆ ಅದು ಫೈನಲ್, 4 ಜನ ಫೈನಲ್ ಅಲ್ಲ. ಭಕ್ತರ ಸಭೆ ನಡೆಸಿ ಮುಂದಿನ ನಿರ್ಧಾರ. ಖಂಡಿತ ಭಕ್ತರ ಜೊತೆಗೆ ಚರ್ಚೆ ಮಾಡ್ತೇವೆ. ನಮ್ಮೆಲ್ಲ ಸಮುದಾಯದ ಮುಖಂಡರು ಬರ್ತಾರೆ, ಅವರೆಲ್ಲ ಚರ್ಚೆ ಮಾಡ್ತಾರೆ. ಅವರು ಹೇಳಬೇಕು ವ್ಯವಸ್ಥಿತವಾಗಿ. ಈ ಹರಿಹರ ತಾಲೂಕು, ದಾವಣಗೆರೆ ಜಿಲ್ಲೆ ಕೆಲವು ಕಡೆ ಹೋಗಲ್ದಂಗೆ ನಮ್ಮ ನೋಡ್ಕೊಂಡಿದ್ರು. ಆದರೆ ಈ ಸಮಸ್ಯೆ ಆದಾಗನೇ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವ್ರು ಬಂದದ್ದು. ಡಾಕ್ಟರ್ ರಾಜ್ಕುಮಾರ್ ಅವ್ರು ಯಾಕೆ ಬಂದರು? ಅಡ್ಮಿನಿಸ್ಟ್ರೇಟ್ರು. ಇವ್ರ ಸಮಸ್ಯೆ ಇತ್ತಲ್ಲ, ಈ ಮಧ್ಯದ ಬಿಲ್ಡಿಂಗ್ ವಿಚಾರದಲ್ಲಿ ಅಲ್ಲಿ ಏನಾಯ್ತದೆ, ಅದು ಹಣವನ್ನು ಅದಕ್ಕೆ ಉಪಯೋಗಿಸ್ಬೇಕಂತಿದೆ. ಅದು ಯಾವುದೂ ಯೂಸ್ ಆಗಿಲ್ಲ. ದುಡ್ಡು ತೊಗೊಂಡಿದ್ದಾರೆ, ಬಿಲ್ಡಿಂಗ್ ಇಲ್ಲ. 10 ಕೋಟಿ ರೂಪಾಯಿದಲ್ಲಿ ಒಂದಿಷ್ಟು ಪಕ್ಕದ ಮಠಗಳು ನೋಡ್ಕೊಂಡು ಬನ್ನಿ ಹೆಂಗೆ ಬೆಳೆದಾವೆ. ಈ ಮಠಗಳು ಯಾಕೆ ಬೆಳೀತಾ ಇಲ್ಲ ಅಂತಂದರೆ ಸ್ವಾಮಿಗಳಿಗೆ ಏನೂ ಅಧಿಕಾರ ಇಲ್ಲ ಇಲ್ಲಿ. ಆದರೂ ನಾವು ಅಧಿಕಾರ ಇಟ್ಕೊಂಡು ಬಂದಿಲ್ಲ. ಅಧಿಕಾರ ಹಂಗಿತ್ತಂದ್ರೆ ನಾವು ಕಂಡೀಷನ್ ಹಾಕೊಂಡು ಬರ್ತಿದ್ವಿ. ನಮ್ಮದೇನಪ್ಪ, ಸಮಾಜ ಸಂಘಟನೆ ಆಗಬೇಕು. ಈ ಸಮಾಜವನ್ನು ದೊಡ್ಡದಾಗಿ ಬೆಳೆಸಬೇಕು. ಪಂಚಮಸಾಲಿ ಸಮಾಜವನ್ನು ದೊಡ್ಡ ಮಟ್ಟದಲ್ಲಿ ಬೆಳೆಸಬೇಕು. ಬಡ ಮಕ್ಕಳಿಗೆ,
ಬಡವರಿಗೆ ಅನುಕೂಲ ಆಗುವ ದೃಷ್ಟಿಯಿಂದ ಅವರಿಗೆ ಅನುಕೂಲ ಆಗುವ ದೃಷ್ಟಿಯಿಂದನೇ ನಾವೆಲ್ಲವನ್ನು ತ್ಯಾಗ ಮಾಡಿ ಬಂದಿದ್ದೇವೆ. ನಾವು ಲೆಕ್ಕ ಕೇಳಿಲ್ಲ, ಭಕ್ತರು ಲೆಕ್ಕ ಕೇಳ್ತಾ ಇದ್ದಾರೆ. ಹಾಗಾಗಿ ಅವರು ವಿಷಯ ಡೈವರ್ಟ್ ಮಾಡೋ ಸಲುವಾಗಿ ನಮ್ಮ ಮೇಲೆ ಇದು ಮಾಡ್ತಾ ಇದ್ದಾರೆ ಅಷ್ಟೇ. ಆಂಟಿ ಲಿಂಗಾಯತ ಸದರ ಟ್ರಸ್ಟಲ್ಲಿ ಯಾರ್ಯಾರು ಅಂತ ಹೇಳಿ ಅದನ್ನು ಹೇಳ್ತೀನಿ ನಾನು, ಸಮಯ ಸಂದರ್ಭ ಭಕ್ತರ ಮಧ್ಯದಲ್ಲಿ ಹೇಳ್ತೀನಿ ನಾನು. ಅದು ಎಲ್ಲ ಟ್ರಸ್ಟ್ಗಳಿಗೆ ಗೊತ್ತಿದೆ, ಉಳಿದ ವಿಶೇಷ ಆಹ್ವಾನ ಗೊತ್ತದೆ. ಕೆಲವ್ರು ಬೇಕಂತ ನೀವು ಹಿಂದೂನ ಹೇಳಬಾರ್ದು, ಯಾಕಂದ್ರೆ ನಾವು ಜಾತಿ ಗಣತಿ ಮಾಡುವಾಗ ನಾವು ಗಟ್ಟಿಯಾಗಿ ಹೇಳಿದೆ. ಯಾಕಂದರೆ ನಮ್ಮ ಜಾತಿಯ ಪ್ರಮಾಣ ಪತ್ರದಲ್ಲಿ ಹಿಂದೂ ಲಿಂಗಾಯತ ಅಂತಿದೆ. ಬರೀ ನಮ್ಮ ಸ್ವಂತ ನಿರ್ಣಯ ಆಗಿರಲಿಲ್ಲ, 17 ಜಿಲ್ಲೆಯ ಪ್ರವಾಸವನ್ನು ಮಾಡಿ ಆ ಭಕ್ತರ ಸಭೆಗೆ ಕರ್ಕೊಂಡು ವಿಡಿಯೋ ರೆಕಾರ್ಡ್ ಮಾಡಿಕೊಂಡು ಅವರ ಅಭಿಪ್ರಾಯವನ್ನು ನಾವಿಲ್ಲಿ ಹೇಳಿದ್ದೀವಿ. ಟ್ರಸ್ಟಲ್ಲಿ ಒಪ್ಪಿಗೆ ತೊಗೊಂಡು ಕೂಡ ಅಲ್ಲಿ ಬೆಂಗಳೂರಿಗೆ ಯಾರೊಬ್ಬರು ಬರಲಿಲ್ಲ. ಅಂದರೆ ವ್ಯವಸ್ಥಿತವಾಗಿ ಹಿಂದೂ ಸ್ವಾಮಿಗಳು ಮತ್ತು ವಿಶೇಷವಾಗಿ ಪಂಚಮಸಾಲಿ ಸ್ವಾಮಿಗಳು ಲಿಂಗಾಯತ್ ಪಂಚಮಸಾಲಿ ಅನ್ನಬಾರ್ದು ಅಂತಂತಾರೆ ಅವರು. ತ್ಯಾಗ ಮಾಡಬೇಕಾಗಿತ್ತು, ಮಾಡಿಲ್ಲ ಸ್ವಾಮಿಗಳು ಅಂತ ಅವ್ರ ಆರೋಪ. ನೋಡ್ರಿ, ಕುಂಟು ನೆಪ ಏನಾದರೂ ಹೇಳಕ್ಕೆ ಬೇಕಲ್ಲ ಅವ್ರಿಗೆ, ಹೇಳೋಕ್ಕೇನಿಲ್ಲ, ಹಾಗಾಗಿ ಮಾಡ್ತಿದ್ದಾರೆ. ಯಾರು ಕೊನೆ ನಿರ್ಧಾರ ಸಮಾಜ ನಿರ್ಧಾರ ಮಾಡುತ್ತೆ. ಥ್ಯಾಂಕ್ ಯು, ನಿಮ್ಮೆಲ್ಲರ ಧನ್ಯವಾದಗಳು. ಒಳಗೆ ಬರ್ರಿ, ಒಳಗೆ ಕಾರು ಒಂದು ಸೆಕೆಂಡ್ ನಾನು ಮಾತಾಡ್ತೀನಿ, ಅವಸರ ಮಾಡಕ್ಕೆ ಬನ್ನಿ. ಪ್ರಮುಖ ಬೆಳಗ್ಗೆಯಿಂದ ಕೂಡ ದಾವಣಗೆರೆಯ ಹರಿಹರ ಪಂಚಮಸಾಲಿ ಪೀಠದಿಂದ ವಚನದ ಸ್ವಾಮೀಜಿಗಳು ಉದ್ಘಾಟನೆ ಮಾಡ್ತಾರಂತಹ ಆರೋಪ ಕೂಡ ಕೇಳಿ ಬರ್ತಾ ಇರೋದು. ಇದ್ರ ಬಗ್ಗೆ ಮಾತಾಡೋದಕ್ಕೋಸ್ಕರ ಶ್ರೀಗಳೇ ನಮ್ಮ ಜೊತೆ ಇದ್ದಾರೆ, ಮಾತಾಡ್ತಾ ಹೋಗೋಣ. ಸ್ವಾಮೀಜಿ, ಇವತ್ತು ನಿಮ್ಮನ್ನು ಮಠದಿಂದನೂ ಉಚ್ಚಾಟನೆ ಮಾಡ್ತಿರೋಂಥ ನಿರ್ಣಯ ಕೂಡ ಟ್ರಸ್ಟಿಯವರು ಕೂಡ ತೆಗೆದುಕೊಂಡ್ರು, ಅದ್ರ ಬಗ್ಗೆ ಹೇಳ್ತೀರಾ? ಅದು ನಗೆಯ ವಿಷಯ, ಇಟ್ಸ್ ಅ ಬಿಗ್ ಜೋಕ್. ಅಲ್ಲ, ಕೆಲವೊಂದು ವಿಚಾರಗಳು ಸ್ವಾಮೀಜಿ, ನೀವು 2 ಪೀಠದಲ್ಲಿದ್ದೀರಿ, ಆದರೆ 2 ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್, ಇದು ನಿಮ್ಮದೇ ಧ್ವನಿ.